ನಮಸ್ಕಾರ ಸ್ನೇಹಿತರೆ, ವೆರಾಂಡಾ ರೇಸ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗೆ ಸ್ವಾಗತ. ನಾನು ನೇತ್ರಾವತಿ. ನಮ್ಮ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮೂಲಕ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಶ್ನಾ ಸರಣಿಗಳನ್ನು ನಿಮ್ಮ ಮುಂದೆ ಹೊತ್ತು ತೊಗೊಂಡು ಬಂದಿದ್ದೀನಿ. ನಾವು ಹಿಂದೆ ಕೂಡ ಮಾತಾಡಿರೋ ಹಾಗೆ ತುಂಬ ಜನರ ಬೇಡಿಕೆ ಕೂಡ ಇತ್ತು. ಸಂವಿಧಾನವನ್ನು ಪ್ರಶ್ನೆಗಳ ಮೂಲಕ, ಮಾದರಿ ಪ್ರಶ್ನೆಗಳು, ಹಳೆಯ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನು ತೆಗೆದುಕೊಂಡು ಸಂವಿಧಾನವನ್ನು ಅಧ್ಯಯನ ಮಾಡಿಸಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ನಿಮ್ಮ ಕಡೆಯಿಂದನೂ ಕೂಡ ಬಂದಿತ್ತು. ಅದು ನಮ್ಮ ಪ್ರಯತ್ನ ಕೂಡ ಆಗಿತ್ತು. ಬೋತ್ ಆನ್ಲೈನ್ ಮತ್ತು ಆಫ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ವೆರಾಂಡಾ ರೇಸ್ನಲ್ಲಿ ನಾನು ಭಾರತೀಯ ಸಂವಿಧಾನವನ್ನು ನಿಮಗೆ ಬೋಧನೆ ಮಾಡ್ತಾ ಇದ್ದೀನಿ. ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ರಿ ಅಂತ ಹೇಳ್ತಾ, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅಂದರೆ ಅದು KS ಆಗಿರಬಹುದು, FDA, SDA, PDO, ಪೊಲೀಸ್ ಎಕ್ಸಾಮ್, PSI, ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟ ನೇರವಾಗಿ ಕೇಳಿರುವ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮತ್ತು ಈ ಸರಣಿ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಪ್ರಾರಂಭಿಕ ಸರಣಿ ಆಗಿರೋದ್ರಿಂದ ಮೊದಲು ಸರಳ ಪ್ರಶ್ನೆಗಳಿಂದ ನಂತರ ಹೇಳಿಕೆ, ವಿಮರ್ಶೆ, ಈ ಥರದ ಪ್ರಶ್ನೆಗಳಿಗೆ ಹೋಗೋಣ ಅಂತ ಹೇಳ್ತಾ, ಇವತ್ತಿನ ನಮ್ಮ ಒಂದು ಸೆಷನ್ನಲ್ಲಿ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಸಂವಿಧಾನದ ರಚನಾ ಸಮಿತಿಯ ಕುರಿತಾದ ಕೆಲವು ನೇರ ಮತ್ತು ಸರಳ ಪ್ರಶ್ನೆಗಳನ್ನು, ಆ ಪ್ರಶ್ನೆಯ ಹಿಂದಿನ ಕೆಲವು ವಿಚಾರಗಳನ್ನು ನಾನು ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ತಡ ಮಾಡೋದು ಬೇಡ, ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಬೋರ್ಡ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಕೆಳಗಿನ ಲೇಖನವು ಸಮಾನತೆಗೆ ಹಕ್ಕು ನೀಡುತ್ತದೆ ಮತ್ತು ಧರ್ಮ, ಜಾತಿ, ಜನಾಂಗ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಭೇದ ಭಾವವನ್ನು ನಿಷೇಧಿಸುತ್ತೆ. ಹಾಗಾದರೆ ಯಾವುದದು ಹಕ್ಕು ಅಂತ ಹೇಳ್ತಾ ಇದೆ. ಸ್ನೇಹಿತರೆ, ಫಂಡಮೆಂಟಲ್ ರೈಟ್ಸ್ ಅನ್ನುವಂಥ ಚಾಪ್ಟರ್ ಏನಿದೆ, ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯ ಬಹಳ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ಳುವಂಥದ್ದು ಪಾರ್ಟ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್. ಮತ್ತು ಸಂವಿಧಾನದ ಆರ್ಟಿಕಲ್ಗಳು ಅಂತ ಹೇಳಿ ಬಂದಾಗ 12ರಿಂದ ಸಂವಿಧಾನದ 12ನೇ ವಿಧಿಯಿಂದ 35ರವರೆಗೆ ಏನು ವಿಧಿಗಳು ಬರ್ತದೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ, ನೇರವಾಗಿ ಪ್ರತಿ ಎಕ್ಸಾಮ್ಸ್ಗಳಲ್ಲೂ ಈ ಸೆಕ್ಷನ್ನಿಂದ ಕ್ವಶನ್ಸ್ಗಳನ್ನು ಕೇಳುತ್ತಾರೆ. ಹಾಗಾಗಿ ಆ ಹಿನ್ನೆಲೆಯಲ್ಲೂ ಕೂಡ ಈ ಪ್ರಶ್ನೆ ನಮಗೆ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಅಂತ. ಇಲ್ಲಿ ನೇರವಾಗಿ ಕೇಳ್ತಿರೋದು ಸಮಾನತೆ ಹಕ್ಕು. ನಾವು ಸಮಾನತೆ ಹಕ್ಕು ಅಂದಾಗ ನಮಗೆ ಮೊದಲನೇ ನೆನಪಾಗಬೇಕಾಗಿದ್ದು ರೈಟ್ ಟು ಈಕ್ವಾಲಿಟಿ ಅನ್ನುವಂಥದ್ದು ಆರ್ಟಿಕಲ್ 14ರಿಂದ 18ರವರೆಗಿನ ವಿಧಿ ಅಂತೇಳಿ ಹೇಳ್ತೀವಿ. ಸಂವಿಧಾನದ 14ರಿಂದ 18ರವರೆಗಿನ ವಿಧಿಗಳೇನಿದೆ ರೈಟ್ ಟು ಈಕ್ವಾಲಿಟಿ ಅಂಥೇಳಿ ಮಾತಾಡುತ್ತೆ. ಅದರಲ್ಲಿ ಇಲ್ಲಿ ಅವರು ನಮಗೆ ಕೇಳಿರುವಂಥದ್ದು ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಭೇದ ಭಾವ ಮಾಡಬಾರ್ದು, ಅಂದರೆ ತಾರತಮ್ಯದ ವಿರುದ್ಧದ ಹಕ್ಕು ಅಂತ ಹೇಳ್ತೀವಿ. ಆರ್ಟಿಕಲ್ 15 ಅಂತ ಹೇಳ್ತಾರೆ. ಸಂವಿಧಾನದ ಆರ್ಟಿಕಲ್ 15 ಏನಿದೆ ತಾರತಮ್ಯದ ನಿಷೇಧ ಅಂತ ಹೇಳುತ್ತೆ. ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಹಾಗಾದರೆ ಆರ್ಟಿಕಲ್ 14 ಏನಿದೆ ಸಮಾನತೆ ಹಕ್ಕು ಅಂತ ಹೇಳುತ್ತೆ. ಆರ್ಟಿಕಲ್ 14 ಸಮಾನ ಉದ್ಯೋಗಾವಕಾಶದ ಹಕ್ಕು ಅಂತ ಹೇಳುತ್ತೆ. ಆರ್ಟಿಕಲ್ 18 ಬಿರುದಾವಳಿಗಳ ರದ್ದತಿ ಅಂತ ಮಾತಾಡುತ್ತೆ. ಈ ಆರ್ಟಿಕಲ್ 15 ಈಗ ಚರ್ಚೆಗೆ ಬಂದಿರೋದ್ರಿಂದ ಆರ್ಟಿಕಲ್ 15ನ್ನು ನಾವು ಒಂದು ಸ್ವಲ್ಪ ನೋಡೋಣ. ಅದು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯತೆ. ಆರ್ಟಿಕಲ್ 15 ತಾರತಮ್ಯದ ನಿಷೇಧ ಅಂತ ನಾವು ತುಂಬ ಸರಳವಾಗಿ ಸುಲಭದಲ್ಲಿ ಹೇಳ್ತೀವಿ. ಆದರೂ ಕೂಡ ತುಂಬ ಅವಕಾಶಗಳನ್ನು ಭಾರತೀಯ ಸಂವಿಧಾನ ನಮಗೆ ಬರ್ತಾ ಹೋಗ್ತದೆ ಅಂತೇಳಿ. ಆರ್ಟಿಕಲ್ 15 ಹಲವಾರು ಉಪವಿಧಿಗಳನ್ನು ಒಳಗೊಂಡಿದ್ದು, ಆರ್ಟಿಕಲ್ 15 ರಾಜ್ಯ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು, ಅದರಲ್ಲೂ ಒಬ್ಬ ವ್ಯಕ್ತಿಯ ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳ, ಜನಾಂಗ ಅಂಥೇಳಿ 5 ಆಧಾರಗಳನ್ನು ಕೊಡುತ್ತೆ. ಈ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ. ಆರ್ಟಿಕಲ್ 15 ಸಬ್ ಕ್ಲಾಸ್ 1 ಯಾವ ತಾರತಮ್ಯ ಮಾಡಬೇಡ್ರಿ ಅಂತ ಹೇಳುತ್ತೆ. ಆರ್ಟಿಕಲ್ 15 ಸಬ್ ಕ್ಲಾಸ್ 2 ರಾಜ್ಯ ಯಾವುದೇ ಒಬ್ಬ ವ್ಯಕ್ತಿಯ ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶಾವಕಾಶವನ್ನು ನಿಷೇಧಿಸುವಂತಿಲ್ಲ ಅಂತ ಹೇಳುತ್ತೆ. ಅಂದರೆ ಯಾವುದೇ ಒಂದು ಪಬ್ಲಿಕ್ ಆಸ್ತಿ, ಪಬ್ಲಿಕ್ ಜಾಗದಲ್ಲಿ ಒಬ್ಬ ವ್ಯಕ್ತಿಯ ಧರ್ಮ, ಜಾತಿ, ಜನಾಂಗದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅನ್ನೋದನ್ನು ಸಂವಿಧಾನ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್, ಒಂದು ಪಬ್ಲಿಕ್ ರೋಡ್ ಇದೆ, ಆ ರೋಡ್ನಲ್ಲಿ ಈ ಜನಾಂಗದವರು ಮಾತ್ರ ಅಡ್ಡಾಡಬೇಕು ಅಂತ ರೂಲ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಅಥವಾ ಉತ್ತರ ಕರ್ನಾಟಕದವರು ಮಾತ್ರ ಅಡ್ಡಾಡಬೇಕು ಹಾಗೆ ರೂಲ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಒಂದು ಪಬ್ಲಿಕ್ ಪಾರ್ಕ್ ಇದೆ, ಇಂಥವ್ರು ಮಾತ್ರ ಬರಬೇಕು, ಹೆಣ್ಮಕ್ಳು ಮಾತ್ರ ಬರಬೇಕು, ಗಂಡಸರು, ಈ ಥರ ಯಾವ ತಾರತಮ್ಯವನ್ನು ಕೂಡ ಸರ್ಕಾರ ಮಾಡಲಿಕ್ಕೆ ಬರೋದಿಲ್ಲ.
ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಅದರ ಇನ್ವಿಟೇಷನ್ ಕಾರ್ಡ್ ಇನ್ ಕೇಸ್ ಅದು ಹಾವೇರಿನಲ್ಲಿ ನಡೀತಾ ಇದೆ ಅಂದರೆ ಉತ್ತರ ಕರ್ನಾಟಕದವರಿಗೆ ಮಾತ್ರ ಪ್ರವೇಶ, ಈ ಥರ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಬಿಕಾಸ್ ಆರ್ಟಿಕಲ್ 15 ಸಬ್ ಕ್ಲಾಸ್ 2 ನಮಗೆ ಇದರಿಂದ ರಕ್ಷಣೆಯನ್ನು ಕೊಟ್ಟಿದೆ. ಹಾಗಾಗಿ ಪ್ರವೇಶಾವಕಾಶವನ್ನು ಮಾಡಬಾರ್ದು ಅಂತ ಹೇಳುತ್ತೆ. ನೋಡಿ, ಆರ್ಟಿಕಲ್ 15 ಸಬ್ ಕ್ಲಾಸ್ 3 ರಾಜ್ಯ ಮಹಿಳೆಯರು, ವುಮನ್ಸ್ ಅಂತ ಹೇಳ್ತೀವಿ, ಮತ್ತು ಮಕ್ಕಳು, ಚಿಲ್ಡ್ರನ್, ಮಕ್ಕಳ ಕಲ್ಯಾಣಕ್ಕಾಗಿ ವಿಶೇಷ ಉಪಬಂಧಗಳನ್ನು ರಚಿಸಬಹುದು, ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡಬಹುದು, ರಿಸರ್ವೇಷನ್ಗಳನ್ನು ಕೊಡಬಹುದು. ನೋಡಿರಿ, ಸಂವಿಧಾನ ಪ್ರೊವಿಷನ್ ಕೊಡ್ತಾ ಇದೆ. ಅದಕ್ಕಾಗಿ ಇವತ್ತು ಶಕ್ತಿ ಯೋಜನೆ ಅಂತೇಳಿ ಬಸ್ಸರ ಫ್ರೀ ಮಾಡಿರಬಹುದು, ಅಥವಾ ಗೃಹಲಕ್ಷ್ಮಿ ಅಂತ ದುಡ್ಡು ಹಾಕ್ತಿರ್ಬೋದು. ಮತ್ತು ನಮ್ಗೆ ಕೊಟ್ಟಾರಂತ ಹೇಳಿ ನಮ್ಮ ಅಪೋಸಿಟ್ ಸಮುದಾಯದವರು ನಮ್ಮನ್ನು ದುರ್ಗುಟ್ಟುಕೊಂಡು ನೋಡೋ ಹಾಗಿಲ್ಲ. ಬಿಕಾಸ್ ವಿ ಹ್ಯಾವ್ ಅ ರೈಟ್, ದಿಸ್ ಈಸ್ ಫಂಡಮೆಂಟಲ್ ರೈಟ್. ಅದಕ್ಕೆ ನಮಗೆ ಬಸ್ಸು ಫ್ರೀ ಕೊಡ್ತಾರೆ, 2000 ಕೊಡ್ತಾರೆ, ಮುಂದೆ ಇನ್ನೂ ಭಾಗ್ಯಗಳನ್ನು ನಮಗೆ ಕೊಡಬಹುದು, ಯಾಕಂದರೆ ಸಂವಿಧಾನ ನಮಗೆ ಪ್ರಾವಿಷನ್ ಕೊಟ್ಟಿದೆ ಅಂತ ಹೇಳಿ. ನೆಕ್ಸ್ಟ್ ಆರ್ಟಿಕಲ್ 15 ಸಬ್ ಕ್ಲಾಸ್ 4 ನೋಡ್ರಿ, ಮುಂದುವರೆದು ಹೇಳುತ್ತೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ರಾಜ್ಯ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳು ಏನು ಬರ್ತಾ ಇವೆ ಅವರುಗಳ ಅಭಿವೃದ್ಧಿಗಾಗಿ ನೀವು ಕಲ್ಯಾಣ ಕಾರ್ಯಕ್ರಮ ಮಾಡ್ಬೋದು. ಹಾಗೆ ಜೊತೆಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಾವಕಾಶವನ್ನು ದೊರಕಿಸಿಕೊಡಬೇಕು ಅಂತ ಹೇಳುತ್ತೆ. ಇವತ್ತು ದೇಶಾದ್ಯಂತ ಮತ್ತು ಕರ್ನಾಟಕದಲ್ಲಿ ಇಷ್ಟೊಂದು ರಿಸರ್ವೇಷನ್ ಕಾನ್ಸೆಪ್ಟ್ಗಳು ಓಡಾಡ್ತಾ ಇದೆಯಲ್ವಾ. ಸುಮಾರು ಜನ ಹೇಳ್ಬೋದು ಸಮಾನತೆ ಅಂತ ಮಾತಾಡಿದರೂ ಕೂಡ ಯಾಕೆ ಇಷ್ಟೊಂದು ರಿಸರ್ವೇಷನ್ ಕಾನ್ಸೆಪ್ಟ್ಗಳು, ಎಲ್ಲ ಎಲ್ಲಿಂದ, ಅದರ ಒರಿಜಿನಲ್ ಸೋರ್ಸ್ ಎಲ್ಲಿದೆ ಅಂದರೆ ಸಂವಿಧಾನ ಹೇಳುತ್ತೆ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಯಾರು, ನೀವು ಗುರುತಿಸ್ಕೊಡ್ರಿ ಸರ್ಕಾರದವರು, ಅವರಿಗೆ ಸ್ಪೆಷಲ್ ಆದ ಅವಕಾಶಗಳನ್ನು ಮಾಡಿಕೊಡಿ, ಅವರಿಗೆ ಹೈಯರ್ ಎಜುಕೇಷನ್ನಲ್ಲಿ ರಿಸರ್ವೇಷನ್ಸ್ಗಳನ್ನು ಕೊಡಿ, ಎಲ್ಲ ಮೀಸಲಾತಿಗಳು ಎಲ್ಲ ಅವಕಾಶ ಕೊಡಬೇಕು ಅಂತ ಹೇಳಿ ಸಂವಿಧಾನದ ಆರ್ಟಿಕಲ್ 15 ಉಪವಿಧಿ 4 ಹೇಳುತ್ತದೆ. ಅದರಿಂದ ಇಷ್ಟೆಲ್ಲ ಚರ್ಚೆ ನಡೀತಾ ಇದೆ. ನಮ್ಮ ಆಫ್ಲೈನ್ ತರಗತಿಗಳಿಗೆ ನೀವು ದಯವಿಟ್ಟು ಬನ್ನಿ. ಈ ಒಂದೊಂದು ಆರ್ಟಿಕಲ್ 2 ಆರ್ಟಿಕಲ್ಗಳನ್ನು ಅವರ್ಗಟ್ಟಲೆ ಪಾಠ ಮಾಡ್ತೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವೆಲ್ಲ, ನಾವು ನೋಡಿದಷ್ಟು ಸುಲಭ ಇಲ್ಲ, ಅದ್ಭುತವಾದ ಫಂಡಮೆಂಟಲ್ ರೈಟ್ಸ್ಗಳಿದೆ. ನನ್ನ ಆಫ್ಲೈನ್ ತರಗತಿಗಳಿಗೆ ನೀವು ಬಂದರೆ ನಾನು ಅದನ್ನು ಡೀಟೇಲಾಗಿ ಕಲಿಸ್ಕೊಡ್ತೀನಿ, ಇರಲಿ. ಹಾಗೆ ಆರ್ಟಿಕಲ್ 15 ಸಬ್ ಕ್ಲಾಸ್ 5 SC ಮತ್ತು ST ಸಮುದಾಯದವರಿಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶಗಳನ್ನು ಕೊಡಬೇಕು ಅಂತ ಹೇಳುತ್ತೆ. ನೋಡಿ, ಈ ಪ್ರೊವಿಷನನ್ನು ಕೂಡ ಸಂವಿಧಾನ ಕೊಟ್ಟಿದೆ, ಸರ್ಕಾರದವರು ಮಾಡುತ್ತಾ ಇದ್ದಾರೆ. ಹಾಗೆ ಇನ್ನೊಂದು ಆರ್ಟಿಕಲ್ ವಿಚ್ ಇಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್, ದಟ್ ಈಸ್ ಆರ್ಟಿಕಲ್ 15 ಸಬ್ ಕ್ಲಾಸ್ 6 15 ಉಪವಿಧಿ 6 ಇತ್ತೀಚೆಗೆ ಸಂವಿಧಾನಕ್ಕೆ 103ನೇ ತಿದ್ದುಪಡಿಯನ್ನು ಮಾಡಿ ಇದನ್ನು ಸೇರಿಸಲಾಗಿದೆ. 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ ಮೂಲಕ ಇದನ್ನು ಸೇರಿಸಿದ್ರು. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್, EBC ಅಂತ ಹೇಳ್ತೀವಿ ನೋಡ್ರಿ, ಇಕನಾಮಿಕಲಿ ಬ್ಯಾಕ್ವರ್ಡ್, ಆರ್ಥಿಕವಾಗಿ ಹಿಂದುಳಿದ ಸಮುದಾಯದವರು. ಅಂದರೆ ನಾವು ಇಷ್ಟು ವರ್ಷ ನೋಡ್ತಾ ಇದ್ವಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರು ಅನ್ನುವಂಥ ಕಾನ್ಸೆಪ್ಟನ್ನು ನೋಡ್ತಾ ಇದ್ವಿ. ಆದರೆ ಮೇಲ್ವರ್ಗದ ಕಮ್ಯುನಿಟಿಗಳಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದ ಎಷ್ಟೊಂದು ಸಮುದಾಯವನ್ನು ನಾವು ಗುರುತಿಸ್ಕೊಂಡ್ವಿ. ಹಾಗಾಗಿ ಸಂವಿಧಾನಕ್ಕೆ ಇತ್ತೀಚೆಗೆ ತಿದ್ದುಪಡಿಯನ್ನು ಮಾಡಿ ಈ ಪ್ರೊವಿಷನನ್ನು ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಸಂವಿಧಾನಬದ್ಧವಾಗಿಯೇ 10% ರಿಸರ್ವೇಷನ್, ಯಾವುದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ಅದು ಇಂಜಿನಿಯರಿಂಗು, CET ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ರಿಸರ್ವೇಷನ್ ಕೊಡಬೇಕು ಅಂಥೇಳಿ ಸಂವಿಧಾನದ ಆರ್ಟಿಕಲ್ 15 ಉಪವಿಧಿ 6ರಲ್ಲಿ ಹೇಳಲಾಗಿದೆ ಎನ್ನುವಂಥದ್ದು. ಸೊ ಈ 15 ಉಪವಿಧಿ ನೋಡಿರಿ, ತಾರತಮ್ಯ ಮಾಡಬಾರ್ದು, ಭೇದ ಭಾವ ಮಾಡಬಾರ್ದು ಅನ್ನೋದು ಟೈಟಲ್ ಮಾತ್ರ, ಅದರ ಒಳಗಡೆ ಇಷ್ಟೊಂದೆಲ್ಲ ಆಪ್ಷನ್ಗಳನ್ನು ಸಂವಿಧಾನ ನಮ್ಮೆಲ್ಲರಿಗೂ ಕೊಟ್ಟಿದೆ ಅನ್ನುವಂಥದ್ದು. ಐ ಹೋಪ್ ಅರ್ಥ ಆಯಿತು ಈ ಕ್ವಶನ್ ಅಂಥೇಳಿ ಅಂದ್ಕೊಳ್ತೀನಿ. We'll move to the next question. Yes, ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಇದೆ. ಒಂದೇ ಅಪರಾಧಕ್ಕೆ ಒಬ್ಬ ವ್ಯಕ್ತಿಗೆ 2 ಬಾರಿ ಶಿಕ್ಷೆ ವಿಧಿಸಬಾರದು ಎಂಬ ನಿಯಮ ಯಾವ ಲೇಖದಲ್ಲಿ ಉಲ್ಲೇಖವಾಗಿದೆ? ಡಬಲ್ ಜಿಯೋಪಾರ್ಡಿ ಅಂತ ಕರೀತಾರೆ ಇದನ್ನು. ಡಬಲ್ ಜಿಯೋಪಾರ್ಡಿ ಅಂತ ಹೇಳಿ, ಇದು ಸಂವಿಧಾನಾತ್ಮಕವಾಗಿ ನೀಡಿರುವಂಥ ಹಕ್ಕು ಅಂತ ಹೇಳಿ. ಈ ಡಬಲ್ ಜಿಯೋಪಾರ್ಡಿ ಕಾನ್ಸೆಪ್ಟನ್ನು ಯಾವ ಆರ್ಟಿಕಲ್ ಕೊಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಕೇಳ್ತಾ ಇರೋದು ಅಂದರೆ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆಗಲಿಕ್ಕೆ ಕಾರಣ ಒಂದು ತಪ್ಪು ಮಾಡಿದ್ದಾರೆ ಅಂತ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆದಮೇಲೆ ಅವನಿಗೊಂದು ಶಿಕ್ಷೆ ಆಗುತ್ತೆ, ಪನಿಷ್ಮೆಂಟ್. ಆದಮೇಲೆ ಒಂದು ತಪ್ಪು ಮಾಡಿದ ಮಾಫಿ ಆಯಿತು.
ಒಮ್ಮೆ ತಪ್ಪು ಮಾಡಿದ್ದಕ್ಕೇ ಪದೇ ಪದೇ ಅವನ್ನೇ ಕರೆದು ಶಿಕ್ಷೆ ಕೊಡೋದು ಅಂತಾರೆ, ಅದನ್ನು ಡಬಲ್ ಜಿಯೋಪಾರ್ಡಿ. ಫಾರ್ ಎಕ್ಸಾಂಪಲ್ ಈಗ ನಾವು ಎಷ್ಟೊಂದು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ, ಅವರು ಪೊಲೀಸರಿಗೆ ಗೊತ್ತಿರುತ್ತೆ ಈ ಏರಿಯಾದಲ್ಲಿ ಇವರು ಕ್ರಿಮಿನಲ್ಸ್ಗಳು, ಕಳ್ಳತನ ಎಲ್ಲರಾದರೂ ಒಬ್ಬರು ಇಂಥವ್ರು ಮಾಡ್ತಾರಂತ ಗೊತ್ತಿರ್ತೈತಿ. ಈಗ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಮನೆಗೆ ಕಳ್ಳತನ ಮಾಡಿರ್ತಾನೆ, ಮಾಡಿ ಸಿಕ್ಬಿದ್ದು ಅರೆಸ್ಟ್ ಆಗಿ ಜೈಲಿಂದ ಶಿಕ್ಷೆ ಆಗಿ 6 ತಿಂಗಳು ಶಿಕ್ಷೆ ಅನುಭವಿಸಿ ಹೊರಗೆ ಬರ್ತಾನೆ. ಅಂದರೆ ಅವ್ನು ಮಾಡಿದ ಕಳೆದಂಥಕ್ಕೆ ಶಿಕ್ಷೆ ಮಾಫ್ ಆಗೋಯ್ತು, ಈಗ ಶಿಕ್ಷೆ ಅನುಭವಿಸ್ತಾ ಮುಗಿದೋಯ್ತು. ಅದಾದಮೇಲೆ ಅವನು ಸಭ್ಯನಾಗಿ ಬದುಕ್ತಾ ಇರ್ತಾನೆ. ಮುಂದೆ ಯಾವತ್ತೋ ಒಂದು ದಿನ ಮತ್ತೊಂದು ಸರಿ ಕಳ್ಳತನ ಆಗುತ್ತೆ, ಇವನು ಮಾಡಿರೋದಿಲ್ಲ, ಯಾರೋ ಮಾಡಿರ್ತಾರೆ. ಆದರೆ ಪೊಲೀಸರು ಕರೆದು ಅವತ್ತು ನೀ ಕಳ್ಳತನ ಮಾಡಿದ್ದಿಲ್ಲ, ಹಾಂ ಬಾ ಮತ್ತೊಮ್ಮೆ ನೀನು ಅರೆಸ್ಟ್ ಮಾಡ್ತೀನಿ ಅಂದರೆ ಡಬಲ್ ಜಿಯೋಪಾರ್ಡಿ ಅಂತಾರೆ. ಒಂದು ತಪ್ಪಿಗೆ ಒಂದು ಶಿಕ್ಷೆ ಅಂದರೆ ಮುಗೀತು. ಅದೇ ತಪ್ಪಿಗೆ ಪದೇ ಪದೇ ಕರೆದು ಶಿಕ್ಷೆ ಕೊಟ್ಟರೆ ಅದನ್ನು ಡಬಲ್ ಜಿಯೋಪಾರ್ಡಿ ಅಂತ ಹೇಳಿ ಹೇಳ್ತಾರೆ. ಇದರ ವಿರುದ್ಧ ಸಂವಿಧಾನ ನಮಗೆ ಹಕ್ಕನ್ನು ಕೊಟ್ಟಿದೆ. ಅದನ್ನೇ ನಾವೇನು ಹೇಳ್ತೀವಿ, ಒಬ್ಬ ವ್ಯಕ್ತಿಗೆ 2 ಬಾರಿ ಶಿಕ್ಷೆ ವಿಧಿಸಬಾರ್ದು. ಇದನ್ನು ಸಂವಿಧಾನದ ಆರ್ಟಿಕಲ್ 20 ಸಬ್ ಕ್ಲಾಸ್ 2 ಹೇಳುತ್ತೆ ನೋಡಿ. 20 ಉಪವಿಧಿ 2 ಹೇಳುತ್ತದೆ. ಅಂದರೆ ಬಂಧನಕ್ಕೊಳಗಾದಂಥ ವ್ಯಕ್ತಿಗೆ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿದೆ ಸಂವಿಧಾನ. ಅದೇನು ಅಂತಂದರೆ ಅವನಿಗೆ 2 ಬಾರಿ ಶಿಕ್ಷೆ ಕೊಡೋಂಗಿಲ್ಲ. ಒಂದು ಸರಿ ಶಿಕ್ಷೆ ಆಯಿತು ಅಂದರೆ ಅದು ಮುಗಿತು, ಅದಕ್ಕೆ ಪದೇ ಪದೇ ಶಿಕ್ಷೆ ಕೊಡಬಾರ್ದು. ಅಂದರೆ ಕೆಲವೊಂದು ಸರಿ ಏನಾಗುತ್ತೆ, ಈ ಪೊಲೀಸ್ಗಿರಿ ಮಾಡ್ತಾ ಕೆಲವೊಂದು ಸಿನಿಮಾಗಳೆಲ್ಲ ನೋಡ್ತೇವೆ, ಆ ಥರದ್ದು ಏನೂ ಆಗಬಾರ್ದು. ಆ ಸೆಕ್ಷನ್ ಕಡೆಯಿಂದ ಕೂಡ ಯಾವುದೇ ಅಪರಾಧಿಗೆ ಯಾವುದೇ ರೀತಿಯಾದಂಥ ಅವನ ನಿರಪರಾಧಿಗೂ ಅಪರಾಧ ಆಗುವ ಸಂದರ್ಭಗಳು ಬರಬಾರ್ದು ಅಂಥೇಳಿ ಡಬಲ್ ಜಿಯೋಪಾರ್ಡಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆರ್ಟಿಕಲ್ 20 ಅನ್ನುವಂಥದ್ದು ಇದೇ ರೀತಿಯಾದಂಥ ಹಕ್ಕುಗಳನ್ನು ಒಳಗೊಂಡಿದೆ. ಅದರಲ್ಲಿ 20 ಅಪರಾಧಿಗಳಿಗೆ ರಕ್ಷಣೆ ಅಂತ ಹೇಳಿದೆ. 20 ಸಬ್ ಕ್ಲಾಸ್ 1 ಏನು ಹೇಳುತ್ತೆ, ಪ್ರಸ್ತುತ ಜಾರಿಯಲ್ಲಿರುವ ಕಾಯ್ದೆಯನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ಕೊಡಬೇಕೇ ವಿನಃ ಯಾವುದೋ ಕಾಲದ ಕಾಯ್ದೆಯನ್ನು ಇವತ್ತು ಉಲ್ಲಂಘನೆ ಮಾಡಿದಾರಂತೆ ಶಿಕ್ಷೆ ಕೊಡಬಾರ್ದು ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹಿಂದಿನ ಕಾಲದಲ್ಲಿ ಇತ್ತು, ಒಂದು ಕೆರೆ ಅಂತ ಇತ್ತು ಅಂದ್ಕೊಡ್ರಿ. ಆ ಕೆರೆಗೆ ಇಂಥ ಸಮುದಾಯದವ್ರು ಬರಬಾರ್ದು ಅಂತ ಇದು ಆಗ ಇದ್ದಂಥ ಕಾಯ್ದೆ. ಈಗ ಅದು ಕಾಯ್ದೆ ಅಲ್ಲ. ಈಗ ಯಾರಾದರೂ ಹೋಗಿ ಅಲ್ಲಿ ಉಲ್ಲಂಘನೆ ಮಾಡಿದ್ರು, ಅವತ್ತು ಕಾಯ್ದೆ ಇತ್ತು ಬಾ ನೀನು ಒಳಗಾಗ್ತೀನಿ ಅಂದರೆ ಬರೋದಿಲ್ಲ. ಅದು ಪ್ರಸ್ತುತ ಕಾಯ್ದೆಯಾಗಿದ್ದರೆ ಮಾತ್ರ, ಅದನ್ನು ಉಲ್ಲಂಘನೆ ಮಾಡಿದರೆ ಮಾತ್ರ ಶಿಕ್ಷೆ ಕೊಡಬೇಕೇ ವಿನಃ ಯಾವುದೋ ಕಾಲದ ಕಾಯ್ದೆಗೆ ಇವತ್ತು ಶಿಕ್ಷೆ ಕೊಡೋಕ್ಕೆ ಬರಲ್ಲ. ಅದರ ವಿರುದ್ಧ ರಕ್ಷಣೆಯನ್ನು ಕೊಡುತ್ತೆ. ಹಾಗೆ 20 ಸಬ್ ಕ್ಲಾಸ್ 2 ನೋ ಡಬಲ್ ಜಿಯೋಪಾರ್ಡಿ ಅಂದರೆ ಒಂದು ಅಪರಾಧಕ್ಕೆ 1 ಬಾರಿ ಮಾತ್ರ ಶಿಕ್ಷೆ ಕೊಡಬೇಕು ಅಂತ ಹೇಳುತ್ತೆ. ಹಾಗೆ 20 ಸಬ್ ಕ್ಲಾಸ್ 3 ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಯಾವುದೇ ವ್ಯಕ್ತಿಯನ್ನು ಬಲವಂತಪಡಿಸುವಂತಿಲ್ಲ ಅಂತ ಹೇಳುತ್ತೆ ನೋಡ್ರಿ. ಎಷ್ಟೊಂದು ಸರಿ ನಾವು ಸಿನಿಮಾಗಳಲ್ಲಿ ಇಲ್ಲಿ ನೋಡ್ತೀವಿ, ಏನಂತ ತಪ್ಪು ಮಾಡಿದೆ ಒಪ್ಪು ಇಲ್ಲ ನಾನು ಮಾಡಿದೆ ಅಂತೇಳಿ ಹೊಡೆದು ಬಾಯಿ ಬಿಡಿಸ್ತಾರೆ ನೋಡ್ರಿ. ಈ ಥರದ್ದು ಎಷ್ಟೊಂದು ಇನ್ಸಿಡೆಂಟ್ಸ್ ನಾವು ನೋಡ್ತೀವಿ. ಹಂಗೆ ಮಾಡುವಂಗಿಲ್ಲ. ಒಂದು ವೇಳೆ ನೀವು ಜಡ್ಜ್ ಮುಂದೆ ಕರ್ಕೊಂಡು ಹೋದಾಗ ಇಲ್ರಿ ನನಗೆ ಹೊಡೆದು ನನ್ನ ಹತ್ರ ಸುಳ್ಳು ಸೈನ್ ಮಾಡಿಸ್ಕೊಂಡಾರ ಅಂದರೆ ಸಂಬಂಧಪಟ್ಟ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ. ಅಂದರೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂಗೆ ಬಲವಂತ ಮಾಡಬಾರ್ದು ಅಂತೇಳಿ 20 ಸಬ್ ಕ್ಲಾಸ್ 3 ಹೇಳುತ್ತೆ ನೋಡ್ರಿ. ಆರ್ಟಿಕಲ್ 20 ಇಷ್ಟೆಲ್ಲ ಹಕ್ಕುಗಳನ್ನು ಸಂವಿಧಾನಬದ್ಧವಾಗಿ ಕೊಟ್ಟಿರೋದ್ರಿಂದ ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್. ಹಾಗೆ ಇಲ್ಲಿ ಆರ್ಟಿಕಲ್ 19 ಇದೆ, ಇದು ಸಪ್ತ ಸ್ವಾತಂತ್ರ್ಯಗಳಿಗೆ ಸಂಬಂಧಪಟ್ಟದ್ದು. ಹಾಗಾಗಿದೆ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂತ ಹೇಳ್ತೀವಿ, ಬದುಕುವ ಹಕ್ಕು ಅಥವಾ ಜೀವಿಸುವ ಹಕ್ಕು ಅಂತ ಹೇಳ್ತೀವಿ. ಆ ಹಕ್ಕು ಕೂಡ ಕೊಟ್ಟಿದ್ದಾರೆ. ದಿಸ್ ಇಸ್ ಸೋ ಬ್ಯೂಟಿಫುಲ್ ರೈಟ್. ಮತ್ತು ಆರ್ಟಿಕಲ್ 21 ಏನಿದೆ, ಇದನ್ನು ಆ್ಯನ್ ಆರ್ಟಿಕಲ್ ಮೇಡ್ ಬೈ ಜಡ್ಜ್ ಅಂತ ಹೇಳ್ತಾರೆ. ಭಾರತೀಯ ಸಂವಿಧಾನದಲ್ಲಿ ನ್ಯಾಯಾಧೀಶ ನಿರ್ಮಿತ ವಿಧಿ ಯಾವುದು ಅಂತ ಕೇಳಿದ್ರೆ ಅದನ್ನು ಆರ್ಟಿಕಲ್ 21 ಅಂತ ಹೇಳ್ತಾರೆ. ನಮ್ಮ ಮುಂದಿನ ತರಗತಿಗಳಲ್ಲಿ ನಾನು ಪೊಲಿಟಿ ಕ್ಲಾಸಸ್ ಮಾಡುವಾಗ ಇದನ್ನು ಡೀಟೇಲಾಗಿ ಹೇಳ್ತೀನಿ. ಬಿಕಾಸ್ ಆರ್ಟಿಕಲ್ 21 ಇಸ್ ಸೋ ಬ್ಯೂಟಿಫುಲ್ ಆಗಿರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಾಗಿ 2017ನಲ್ಲಿ ಸುಪ್ರೀಂ ಕೋರ್ಟ್ ಪುಟ್ಟಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಒಂದು ಕೇಸ್ನಲ್ಲಿ ಐತಿಹಾಸಿಕ ಜಜ್ಮೆಂಟ್ ಕೂಡ ಬಂದಿದೆ. ಅವೆಲ್ಲವನ್ನು ಕೂಡ ನಾವು ತರಗತಿಗಳಲ್ಲಿ ನೋಡೋಣ. ಹಾಗೆ ಆರ್ಟಿಕಲ್ 22 ಅನ್ನುವಂಥದ್ದು ಬಂಧನಕ್ಕೊಳಗಾದಂತಹ ವ್ಯಕ್ತಿಗೆ ಕೆಲವು ಹಕ್ಕುಗಳನ್ನು ನೀಡುವಂಥದ್ದು. ಅದು ಆರ್ಟಿಕಲ್ 22 ಪ್ಯೂನಿಟಿವ್ ಡಿಟೆನ್ಷನ್ ಮತ್ತು ಪ್ರಿವೆಂಟಿವ್. ಅಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಪರಾಧ ಮಾಡಿ ಅರೆಸ್ಟ್ ಆದಮೇಲೆ ಯಾಕೆ ತಾನು ಅರೆಸ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕನ್ನು ಹೊಂದಿರ್ತಾನೆ. ತನ್ನ ಪರವಾಗಿ ವಕೀಲರನ್ನು ನೇಮಕ ಮಾಡಿಕೊಳ್ಳುವ ಹಕ್ಕನ್ನು ಹೊಂದಿರ್ತಾನೆ. ಹೌದ್ರಿ. ಮತ್ತು ಅರೆಸ್ಟ್ ಆದಂಥ 24 FIR ದಾಖಲಾದಂಥ 24 ಗಂಟೆಗಳ ಒಳಗಾಗಿ ಹತ್ತಿರದ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದು. ಈ ಎಲ್ಲ ಹಕ್ಕುಗಳನ್ನು ಆರ್ಟಿಕಲ್ 22ರಲ್ಲಿ ಕೊಡಲಾಗಿದೆ ಅನ್ನುವಂಥದ್ದು. ಹಾಗಾಗಿ ಪ್ರಶ್ನೆಗೆ ಉತ್ತರ 1 ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ.
ನೆಕ್ಸ್ಟ್ ಆರ್ಟಿಕಲ್ 22 ಯಾವ ಹಕ್ಕುಗಳನ್ನು ನೀಡುತ್ತೆ? ಸೇಮ್ ಕ್ವಶನ್ ನೋಡ್ರಿ. ಇದು ನಾನು ಆಗಲೇ ಹೇಳಿದ ಹಾಗೆ ಫಂಡಮೆಂಟಲ್ ರೈಟ್ಸನ್ನೇ ನಾನು ಮೇಜರಾಗಿ ತಗೊಂಡಿರೋದ್ರಿಂದ ಇದು ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಬಂದಿರುವಂಥ ಕ್ವಶನ್ ಆಗಿರೋದ್ರಿಂದ ನೋಡಿ ಅದನ್ನೇ ಕೇಳ್ತಾ ಇದ್ದಾರೆ. ಆರ್ಟಿಕಲ್ 22 ಯಾವ ಹಕ್ಕನ್ನು ನೀಡುತ್ತೆ? ಶಾಂತಿಯುತವಾಗಿ ಆಯುಧವಿಲ್ಲದೆ ಜಮಾಯಿಸುವಂಥ ಹಕ್ಕು. ಇದು ಆರ್ಟಿಕಲ್ 19ರಲ್ಲಿ ಬರುತ್ತೆ. ಸಭೆ ಸೇರುವ ಸ್ವಾತಂತ್ರ್ಯ ಅಂತ ಹೇಳಿ ಹೇಳ್ತೀವಿ. ಶಾಂತಿಯುತ ಉದ್ದೇಶಗಳಾಗದೆ ಯಾವುದೇ ವೆಪನ್ಸ್ಗಳಿಲ್ಲದೇ ನಾವು ಸಭೆ ಸೇರ್ಬೋದು ಆರ್ಟಿಕಲ್ 19ರಲ್ಲಿ. ಹೌದ್ರಿ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಟನೆ ಸ್ವಾತಂತ್ರ್ಯ ಅಂತೆಲ್ಲ ಹೇಳಿ ಬರ್ತೀವಿ. ಸೊ ಆರ್ಟಿಕಲ್ 19 ಅದು. ಹಾಗೆ ದ್ವಿತೀಯ ದಂಡದಿಂದ ರಕ್ಷಣೆ ಇದು ಅಲ್ಲ. ಹಾಗೆ ಬಂಧನದ ವಿರುದ್ಧ ರಕ್ಷಣೆಯ ಹಕ್ಕು ಮತ್ತು ಮಾನವೀಯ ಗೌರವದಿಂದ ಬದುಕುವ ಹಕ್ಕು. ಇದು ಆರ್ಟಿಕಲ್ 21 ಮಾನವೀಯತೆ ಗೌರವದಿಂದ ಬದುಕುವ ಹಕ್ಕು 21ರಲ್ಲಿ ಬರ್ತದೆ. ದ ರೈಟ್ ಆನ್ಸರ್ ಬಂಧನದ ವಿರುದ್ಧ ರಕ್ಷಣೆ ಅಂದರೆ ಒಬ್ಬ ವ್ಯಕ್ತಿ ಅರೆಸ್ಟ್ ಆದಮೇಲೆ ಕೆಲವೊಂದು ರಕ್ಷಣೆಗಳನ್ನು ಸಂವಿಧಾನ ಕೊಟ್ಟಿದೆ. ನಾನು ಈಗ ತಾನೇ ಹೇಳಿದೆ, ಏನು ಅರೆಸ್ಟ್ ಮಾಡಿದ ತಕ್ಷಣ ಯಾಕೆ ತಾನು ಅರೆಸ್ಟ್ ಆಗಿದ್ದಾನೆ ಅಂಥೇಳಿ ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕನ್ನು ಆರ್ಟಿಕಲ್ 22ರಲ್ಲಿ ಕೊಡಲಾಗಿದೆ. ಕಾರಣಗಳನ್ನು ತಿಳಿದುಕೊಳ್ಳಬಹುದು ಮತ್ತು ತನ್ನ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡಲಿಕ್ಕೆ ವಕೀಲರನ್ನ ನೇಮಕ ಮಾಡಿಕೊಳ್ಳಬಹುದು ಮತ್ತು ಬಂಧನಕ್ಕೊಳಗಾದ 24 ಗಂಟೆಗಳ ಒಳಗಾಗಿ ಹತ್ತಿರದ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದು. ಈ ಎಲ್ಲ ಹಕ್ಕುಗಳನ್ನು ಯಾರಿಗೆ 22ನೇ ಆರ್ಟಿಕಲ್ನಲ್ಲಿ ಬಂಧನದ ವಿರುದ್ಧ ರಕ್ಷಣೆ ಹಕ್ಕು ಅಂತ ನಾವು ಹೇಳ್ತೀವಿ. ಐ ಹೋಪ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡ್ರಿ, ಬಹಳ ಬ್ಯೂಟಿಫುಲ್ ಆಗಿರುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಲೇಖನ 21 ಆರ್ಟಿಕಲ್ 21 ಏನನ್ನು ಖಾತರಿಪಡಿಸುತ್ತೆ, ಯಾವ ಹಕ್ಕನ್ನು ಕೊಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ರೈಟ್ ಟು ಎಜುಕೇಷನ್, ಧರ್ಮದ ವಿರುದ್ಧ ಸ್ವಾತಂತ್ರ್ಯ, ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಯಾವುದೂ ಅಲ್ಲ ಅನ್ನುವಂಥದ್ದಂತೂ ತಪ್ಪು. ಯಾವಾಗಲೂ ಯಾವುದೇ ಒಂದು ನಾವು ಆಪ್ಷನ್ಸನ್ನು ನೋಡುವಾಗ ಸರಿ ತಪ್ಪು ಮೊದಲು ಹುಡ್ಕೊಂಡ್ಬಿಡ್ಬೇಕು. ಇದು ರೆಲೆವೆಂಟ್ ಅಲ್ಲ. ಆರ್ಟಿಕಲ್ ಶಿಕ್ಷಣದ ಹಕ್ಕು ಆರ್ಟಿಕಲ್ 21 ಸಬ್ ಕ್ಲಾಸ್ ಎ, ಅದು ರೈಟ್ ಟು ಎಜುಕೇಷನ್ ಅಂತ ಹೇಳಿ ಮಾತಾಡ್ತೀವಿ. ಧಾರ್ಮಿಕ ಸ್ವಾತಂತ್ರ್ಯ ಕೂಡ ಇದು ಅಲ್ಲ. ಬಿಕಾಸ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳು ಬರುವಂಥದ್ದು ಬೇರೆ. 25ರಿಂದ 28 ಹೇಳ್ತೀವಿ ನಾವು. ಧಾರ್ಮಿಕ ಸ್ವಾತಂತ್ರ್ಯ 25 to 28 ಅಂತ ಹೇಳಿ ಹೇಳ್ತೀವಿ ನಾವು. ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ದ ರೈಟ್ ಆನ್ಸರ್ ಅಂತ ಹೇಳಿ. ಆರ್ಟಿಕಲ್ 21 ಜೀವಿಸುವ ಹಕ್ಕು, ರೈಟ್ ಟು ಲೈಫ್ ಅಂತ ಹೇಳಿ ಮಾತಾಡುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಹಕ್ಕಿದು. 21 ಏನು ಹೇಳ್ತದೆ? ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬದುಕುವ ಹಕ್ಕಿದೆ ಅಂತ ಹೇಳಿ ಹೇಳುತ್ತೆ. ಇಲ್ಲಿ ಬದುಕುವ ಹಕ್ಕು ಅಂದ್ರೇನಪ್ಪ? ಬದುಕುವುದು ಎಂದರೆ ಪ್ರಾಣಿಯ ಹಾಗಲ್ಲ, ಗೌರವಯುತ ಜೀವನ ಎಂದರ್ಥ ಅಂತ ಹೇಳಿ ಹೇಳುತ್ತೆ. ನೋಡಿ, ಜೀವ ವೈಯಕ್ತಿಕ ಸ್ವಾತಂತ್ರ್ಯ ಅಂತೇಳಿ ಹೇಳುತ್ತೆ, ಗೌರವದಿಂದ ಬದುಕೋದು ಅಂತೇಳಿ. ಆ್ಯಕ್ಚುಲಿ ಒರಿಜಿನಲಿ ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದಾಗ ಈ ಹಕ್ಕು ಇಷ್ಟೇ ಹೇಳ್ತಿತ್ತು, ಏನಂತ? ಪ್ರತಿಯೊಬ್ಬ ವ್ಯಕ್ತಿಯು ಗೌರವದಿಂದ ಬದುಕಲಿಕ್ಕೆ, ಮಾನವೀಯತವಾಗಿ ಬದುಕಲಿಕ್ಕೆ ನೀಡಬೇಕಾದ ಒಪ್ಪಂದಗಳನ್ನು ಇದು ಒಳಗೊಂಡಿದೆ, ಇಷ್ಟೇ ಹೇಳ್ತಿತ್ತು. ಕಾಲಕಾಲಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರುವ ಸಂಗತಿ, ಈ ದೇಶದ ಸಂವಿಧಾನವನ್ನು ಅರ್ಥೈಸುವಂಥ ಅಧಿಕಾರ, ಅದು ಏನು ಹೇಳುತ್ತೆ ಅಂತ ಸ್ಟೇಟ್ಮೆಂಟನ್ನು ಹೇಳುವ ಅಧಿಕಾರ ಈ ದೇಶದ ಸುಪ್ರೀಂ ಕೋರ್ಟಿಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ತನ್ನ ಹಲವಾರು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳಲ್ಲಿ, ಹಲವಾರು ಪ್ರಕರಣಗಳಲ್ಲಿ ಇದನ್ನು ಉಲ್ಲೇಖಿಸ್ತಾ ಇದನ್ನು ಅಗಲ ಮಾಡ್ತಾ ಬಂದಿದೆ. ಒರಿಜಿನಲಿ ಸಂವಿಧಾನದಲ್ಲಿ 4 ಲೈನ್ ಇದ್ದಿದ್ದು ಇವತ್ತು 1 ಪೇಜಷ್ಟು ಬೆಳೆದಿದೆ ಆರ್ಟಿಕಲ್ 21. ಅದಕ್ಕೆ ಆರ್ಟಿಕಲ್ 21 ನ್ಯಾಯಾಧೀಶ ನಿರ್ಮಿತ ವಿಧಿ ಅಂತ ಹೇಳಿ ಕರೀತಾರೆ. ಆ್ಯನ್ ಆರ್ಟಿಕಲ್ ಮೇಡ್ ಬೈ ಜಡ್ಜ್ ಅಂತ ಹೇಳ್ತಾರೆ ಆರ್ಟಿಕಲ್ 21. ಯಾಕಂದರೆ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ತನ್ನ ಹಲವಾರು ಜಡ್ಜ್ಮೆಂಟ್ಗಳಲ್ಲಿ ಹೇಳ್ತಾ ಬಂತು, ಇಲ್ಲಿ ಬದುಕೋದು ಅಂದರೆ ಪ್ರಾಣಿ ಹಂಗಲ್ಲ, ಈಗ ನಾಯಿ ನರಿ ಎಲ್ಲ ಬದುಕ್ತವಲ್ಲ ಹಂಗನ್ರಿ ಅಲ್ಲ, ನಾವು ಗೌರವದಿಂದ ಬದುಕಬೇಕು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತಾ ಬಂತು, ಒಬ್ಬ ವ್ಯಕ್ತಿ ಗೌರವದಿಂದ ಬದುಕಬೇಕು ಅಂತಂದರೆ ಅವನಿಗೆ ಶಿಕ್ಷಣ ಇರಬೇಕು. ಯು ಮಸ್ಟ್ ಹ್ಯಾವ್ ಎಜುಕೇಷನ್ ಅಂತ ಹೇಳ್ತದ್ದು. ಯಾಕಂದರೆ ಒಬ್ಬ ಎಜುಕೇಟೆಡ್ ಆಗಿರುವಂಥ ವ್ಯಕ್ತಿ ಸಮಾಜದಲ್ಲಿ ಅವನನ್ನು ನೋಡುವ ರೀತಿಗೂ ಒಬ್ಬ ಅನ್ಎಜುಕೇಟೆಡ್ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಒಬ್ಬ ಸುಶಿಕ್ಷಿತನಿಗೆ ಗೌರವದ ಸ್ಥಾನವೂ ಸಿಗುತ್ತೆ, ಮತ್ತೊಂದು ಗೌರವದ ಜೀವನೋಪಾಯನೂ ಹುಟ್ಕೊಳ್ಳುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಹೇಳ್ತು ಅವನು ಗೌರವದಿಂದ ಬದುಕಬೇಕಂದ್ರೆ ಡೆಲ್ಲಿ ಪ್ರಕರಣದಲ್ಲಿ, ಡೆಲ್ಲಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂತು ಹಿಸ್ಟಾರಿಕಲ್, ಏನಂತ ಅವ್ನು ಶಿಕ್ಷಣದ ಹಕ್ಕು ಕೊಡ್ರಿ ಅಂತ ಹೇಳಿದರು. ಅದಕ್ಕೆ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ಮಾಡ್ತಾರೆ. 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ಮಾಡಿದ್ರು 2002ರಲ್ಲಿ. ತುಂಬ ಫೇಮಸ್ ಪ್ರಶ್ನೆ ಇದು, ಯಾವಾಗಲೂ ಭಾಳ ಎಕ್ಸಾಮ್ಸ್ಗಳಲ್ಲಿ FDA, SDA, PDO, PSIದಲ್ಲಿ ಕೇಳ್ತಾರೆ, ಯಾವ ತಿದ್ದುಪಡಿ ಮೂಲಕ ಶಿಕ್ಷಣದ ಹಕ್ಕನ್ನು ಕೊಡಲಾಯಿತು ಅಂತೇಳಿ. ರೈಟ್ ಟು ಎಜುಕೇಷನ್ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 2002.
ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನು ಕೊಡ್ತು ಅಂತ ಹೇಳಿ. ಇಲ್ಲಿ ಶಿಕ್ಷಣದ ಹಕ್ಕು ಅಂದ ತಕ್ಷಣ ಬಹಳ ಜನರ ತಲೆಯಲ್ಲಿ ಭಾಳಷ್ಟು ಜನರನ್ನು ಕೇಳ್ತಾ ಇರ್ತೀನಿ, ಶಿಕ್ಷಣದ ಹಕ್ಕು ಅಂದ್ರೇನಪ್ಪ, RTE ಅಂದ್ರೇನಪ್ಪ? 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ, ಇಷ್ಟೇ. ಯಾರಿಗೆ ಇದನ್ನು ಹೇಳ್ತಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಹೇಳ್ತಾರೆ. ನನ್ನ ಪ್ರಶ್ನೆ ಭಾಳ ಸರಳ. ಈ ಉಚಿತ ಕಡ್ಡಾಯ ಶಿಕ್ಷಣ ಅಂತ ನೀವೇನು ಮಾತಾಡ್ತಿದ್ರಿ ಸರಿ, ಇದು 2002ಕ್ಕಿಂತ ಮುಂಚೆ ಇತ್ತಲ್ರಿ. ಆವಾಗೂ ಗೌರ್ಮೆಂಟ್ ಸ್ಕೂಲ್ ಫ್ರೀನೇ ಇದ್ದು, ಆವಾಗೂ ಮುಕ್ತವಾಗಿದ್ದು, ಎಲ್ಲರಿಗೂ ಇದ್ದು. ಮತ್ತು ಇದನ್ನ ಯಾಕೆ ಎಕ್ಸ್ಟ್ರಾ ತೊಗೊಂಡು ಬಂದರು ನೋಡ್ರಿ. ಇದು ಅರ್ಥ ಆದರೆ RTE ಅರ್ಥ ಆಗ್ತದೆ. ರೈಟ್ ಟು ಎಜುಕೇಷನ್ ಮೂಲ ಏನಿತ್ತು, ಗೌರ್ಮೆಂಟ್ ಶಾಲೆಗಳಲ್ಲಿ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕಂಪಲ್ಸರಿ ಎಲ್ಲ ಸಿಗ್ತಾ ಇದೆ. ಕೆಲವೊಂದು ಸಿಟಿ ಏರಿಯಾಗಳಲ್ಲಿ, ಕೆಲವೊಂದು ಏರಿಯಾಗಳಲ್ಲಿ ಪಕ್ಕದಲ್ಲೇ ಒಂದು ಸ್ಲಮ್ ಇದೆ, ಒಂದು ದೊಡ್ಡ ಪ್ರೈವೇಟ್ ಸ್ಕೂಲ್ ಇದೆ, ಪಕ್ಕದಲ್ಲೇ ಒಂದು ಸ್ಲಮ್ ಇದೆ. ಸ್ಲಮ್ಮನ್ನು ಮಕ್ಕಳಿಗೆ ಅಡ್ಮಿಷನ್ ಕೊಡಲ್ಲ, ಇವರು ಬಡ ಮಕ್ಕಳಿಗೆ ಅಡ್ಮಿಷನ್ ಕೊಡಲ್ಲ. ಎಲ್ಲೋ ದೂರದಲ್ಲಿ ಯಾರು ಹೆಚ್ಚು ಫೀಸ್ ಕೊಡ್ತಾರೆ ಅವ್ರನ್ನ ವೆಹಿಕಲಲ್ಲಿ ಕರ್ಕೊಂಡು ಬಂದು ಅಡ್ಮಿಷನ್ ಕೊಡ್ತಿದ್ರು. ಪಕ್ಕದಲ್ಲಿರೋರಿಗೆ ಅಡ್ಮಿಷನ್ ಕೊಡ್ತಾ ಇರಲಿಲ್ಲ. ಎಲ್ಲ ಕಡೆ ಗೌರ್ಮೆಂಟ್ ಸ್ಕೂಲ್ ಅವೈಲೇಬಲ್ ಇಲ್ಲ, ಎಲ್ಲಿ ಪ್ರೈವೇಟ್ ಇದೆ ಪಕ್ಕದಲ್ಲಿವ್ರು ಕೊಡ್ತಾ ಇಲ್ಲ. ಅದಕ್ಕೆ ಗೌರ್ಮೆಂಟು ರೈಟ್ ಟು ಎಜುಕೇಷನ್ ಅಂತ ಅನೌನ್ಸ್ ಮಾಡ್ತು. ಪ್ರತಿಯೊಂದು 14 ವರ್ಷದೊಳಗಿನ ಮಗುವಿಗೆ ಒಂದು ಹಕ್ಕನ್ನು ಕೊಟ್ಟರು. ಏನಂತ, ತಾನು ವಾಸ ಮಾಡುವ ಜಾಗದ 1 ಚದರ ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು ಹೊಂದಿದೆ ಅಂತ ಹೇಳಿದ್ ನೋಡ್ರಿ. ಪ್ರೈವೇಟ್ ಸ್ಕೂಲ್ಗಳಲ್ಲಿ, ಪ್ರೈವೇಟ್ ಸ್ಕೂಲ್ನವ್ರು 25% ರಿಸರ್ವೇಷನ್ ಕೊಡಬೇಕು OBC ಅವರಿಗೆ ನೋಡ್ರಿ. ಉಚಿತ ಅಂದರು, ಕಡ್ಡಾಯ ಅಂದರು. ಕಡ್ಡಾಯ 25% ರಿಸರ್ವೇಷನ್, ಉಚಿತ ಯಾಕು ಅಂದ್ರೆ ಏನು ಪ್ರೈವೇಟ್ ಸ್ಕೂಲ್ಗಳಿಗೆ ಈ ಮಕ್ಕಳ ಅಡ್ಮಿಷನ್ ಕೊಡ್ತಾರೆ RTEನಲ್ಲಿ, ಈ ಮಕ್ಕಳ ಫೀಸನ್ನು ಗೌರ್ಮೆಂಟ್ ಕಟ್ತಾ ಬರುತ್ತೆ, ಸರ್ಕಾರ ಕಟ್ಟುತ್ತೆ. ಅದಕ್ಕೆ ಉಚಿತ ಶಿಕ್ಷಣ ಅಂದರು, ಉಚಿತ ಕಡ್ಡಾಯ ಅಂತ ಈ ಅರ್ಥ ಕೊಡುತ್ತೆ. 6 ರಿಂದ 14 ಗಟ್ಟಿ ಹೊಡೆದು ಬಿಡ್ರಿ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ರಿಸರ್ವೇಷನ್ ಕಾನ್ಸೆಪ್ಟ್ ಇದು, ಅದನ್ನು RTE ಅಂದರೆ ಇವತ್ತು RTE ಎಲ್ಲ ಕಡೆ ಚಾಲ್ತಿನಲ್ಲಿದೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಶಿಕ್ಷಣದ ಹಕ್ಕು ಕಾನ್ಸೆಪ್ಟ್ ಇಸ್ ಡಿಫ್ರೆಂಟ್. ದಟ್ ಈಸ್ 21A. ನೆಕ್ಸ್ಟ್, ಧಾರ್ಮಿಕ ಸ್ವಾತಂತ್ರ್ಯ ಆರ್ಟಿಕಲ್ 25 ಇಂದ 21, ದಟ್ ಈಸ್ ಡಿಫ್ರೆಂಟ್ ಇಶ್ಯೂ. ಸೊ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಇದ್ರ ಬಗ್ಗೆ ನಾನು 21 ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗಾಗಿ ಇದನ್ನು ಸಂವಿಧಾನಕ್ಕೆ ಸೇರಿಸ್ತಿದ್ರು ನೋಡ್ರಿ, 21ನಲ್ಲಿ ಸೇರಿಸಿದ್ರು. ಮುಂದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ನಲ್ಲಿ ಹೇಳ್ತಾ ಬಂತು, ಒಬ್ಬ ವ್ಯಕ್ತಿ ಗೌರವದಿಂದ ಬದುಕಬೇಕಂದ್ರೆ ಅವನ ಆರೋಗ್ಯ ಚೆನ್ನಾಗಿರಬೇಕು, ಅವನ ಪರಿಸರ ಚೆನ್ನಾಗಿರಬೇಕು. ಅದಕ್ಕೆ ಅದನ್ನು ತೊಗೊಂಡು ಬಂದು 21ನಲ್ಲಿ ಹಾಕಿದ್ರು. ಗೌರವದಿಂದ ಬದುಕಬೇಕಂದ್ರೆ ಉತ್ತಮ ಆರೋಗ್ಯ ಹೊಂದಿರಬೇಕು, ಉತ್ತಮ ಪರಿಸರ ಹೊಂದಿರಬೇಕು. ನೋಡಿ, ಸರ್ಕಾರ ಇವತ್ತಿಷ್ಟು ಆರೋಗ್ಯದ ಸ್ಕೀಮ್ಗಳನ್ನು ಮಾಡ್ತಾ ಇದೆ, ಪೊಲ್ಯೂಷನ್ ಕಂಟ್ರೋಲ್ ಕಾಯ್ದೆಗಳನ್ನು ಮಾಡಿದೆ. ಯಾಕೆ? ಆರ್ಟಿಕಲ್ 21 ಹೇಳ್ತಾ ಬರುತ್ತೆ. ಎಲ್ಲದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ಏನು ಅಂದರೆ, ಭಾಳ ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಬಂತು 2017ರಲ್ಲಿ, ಪುಟ್ಟಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಕರಣ ಅಂತ ಹೇಳ್ತೀವಿ. 17ರಲ್ಲಿ ಬಂತು. ನಿಮ್ಗೆ ಗೊತ್ತಿರಬೇಕು, 2014ರಲ್ಲಿ ಜಸ್ಟಿಸ್ ಪುಟ್ಟಸ್ವಾಮಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಬಿಕಾಸ್ ಆಧಾರ್ ಕಾರ್ಡನ್ನು ಕಂಪಲ್ಸರಿ ಮಾಡಕ್ಕೆ ಹೊರಟಿದ್ರು. ಆ ಪ್ರಶ್ನೆ ಬಂದಾಗ ಆಧಾರ್ ಕಾರ್ಡ್ನಲ್ಲಿ ಏನಾಗುತ್ತೆ, ನಮ್ಮ ಪರ್ಸ್ನಲ್ ಟಾಸ್ಕ್ಗಳು ಬರುತ್ತೆ. ನಮ್ಮದು ಕಣ್ಣಿಂದಾಗಿರ್ಬೋದು, ಥಂಬ್ದಾಗಿರ್ಬೋದು, ನಮ್ಮ ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಕೊಟ್ಟಿರ್ತೀವಿ. ಸೊ ಅದನ್ನು ನಾವು ಕಂಪಲ್ಸರಿ ಮಾಡಿದಾಗ ಅದು ಎಲ್ಲೋ ನಮ್ಮ ಖಾಸಗಿತನಕ್ಕೆ ಉಲ್ಲಂಘನೆ ಮಾಡುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಅಲ್ಲಿ ಹುಟ್ಕೊಳ್ತು. ಇದನ್ನು ಕ್ವಶನ್ ಮಾಡಿದರು ಜಸ್ಟಿಸ್ ಪುಟ್ಟಸ್ವಾಮಿ ಅವರು. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 24, 2017ರಂದು ಭಾರತದ ಸುಪ್ರೀಂ ಕೋರ್ಟ್ ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟನ್ನು ಕೊಡುತ್ತೆ. ದಟ್ ಈಸ್ ಪುಟ್ಟಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ ಅಂತ ಹೇಳ್ತೀವಿ. ಅದರಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಆರ್ಟಿಕಲ್ 21ರ ಅಡಿಯಲ್ಲಿ ಖಾಸಗಿತನದ ಹಕ್ಕು ಹೊಂದಿದ್ದಾರೆ. ರೈಟ್ ಟು ಪ್ರೈವಸಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅಂದರೆ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ತನ್ನ ವೈಯಕ್ತಿಕ ಬದುಕಿನ ಮೇಲೆ ಒಂದು ಖಾಸಗಿತನದ ಹಕ್ಕಿದೆ, ಅದನ್ನು ಸರ್ಕಾರ ಕಸಿದುಕೊಳ್ಳಕ್ಕೆ ಬರಲ್ಲ ಅಂಥೇಳಿ ಜಜ್ಮೆಂಟ್ ಬಂತು. ಇದಾದಮೇಲೆ ನೋಡ್ರಿ, ಈ ದೇಶದಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಹುಟ್ಟಿದ್ವು ಅಂದರೆ, ಲೆಸ್ಬಿಯನ್ಸ್ ಅಂತ ಹೇಳ್ತೀವಿ, ಸಲಿಂಗಿಗಳು ಅಂತೇಳಿ, ಸಲಿಂಗಿಗಳ ಕೋರ್ಟಿಗೆ ಹೋದರು. ಏನಂತ, ಹೌದಪ್ಪ ನೀವು ಖಾಸಗಿತನ ಅಂದ್ರಿ, ನಮ್ಮ ದೇಶದಲ್ಲಿ ಸಲಿಂಗ ವಿವಾಹಕ್ಕೆ ಮಾನ್ಯತೆ ಇಲ್ಲ. ಯಾಕಂದರೆ ನಮ್ಮ ಸಮಾಜ ಒಪ್ಪಿತ ಆಗಿರೋದು ಹೆಣ್ಣು ಗಂಡನ್ನು ಅಥವಾ ಗಂಡು ಹೆಣ್ಣನ್ನು ಮದುವೆ ಆಗುವಂಥ ಒಂದು ಕಾನ್ಸೆಪ್ಟು. ಆದರೆ ಹೆಣ್ಣು ಹೆಣ್ಣನ್ನು, ಗಂಡು ಗಂಡನ್ನು ಮದುವೆ ಆಗೋದು ಇದು ನಮ್ಮ ಸಮಾಜಕ್ಕೆ ಒಪ್ಪಿತ ಅಲ್ಲದ ಒಂದು ಸಂಗತಿ ಅನ್ನುವಂಥದ್ದಿತ್ತು. ಅವರು ಕೋರ್ಟಿಗೆ ಹೋದರು, ಅಲ್ರಿಪ್ಪ ಈ ಶರೀರ ನಮ್ಮ ಖಾಸಗಿ ಆಸ್ತಿ ಅಂದ್ರಿ, ನಾನು ಹೆಣ್ಣರ ಲೈಕ್ ಮಾಡಲಿ, ಗಂಡನರ ಲೈಕ್ ಮಾಡಲಿ, ಇದು ನನ್ನ ಪರ್ಸ್ನಲ್ರು, ನಾ ಬೇಕಂತ ಮಾಡೋಕತ್ತಿಲ್ಲ, ಇದು ನನ್ನ ಶರೀರದ ಬೇಡಿಕೆ, ಇದು ಅದನ್ನು ಕೇಳಕ್ಕೆ ನೀವ್ಯಾರು, ವಿ ಹ್ಯಾವ್ ರೈಟ್ ಟು ಪ್ರೈವಸಿ ಅಂದರು ಅವರು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೌದಲ್ಲ, ಕರೆಕ್ಟ್ 21 ನಡಿ ಸಲಿಂಗ ವಿವಾಹ ಮಾನ್ಯತೆ ಅನೌನ್ಸ್ ಮಾಡುತ್ತೆ ನೋಡ್ರಿ ಏನು ನಾವು ಓದ್ತಾರೆ ಆರ್ಟಿಕಲ್ 21. ಹೆಣ್ಮಕ್ಳು ಕೋರ್ಟಿಗೆ ಹೋದರು, ರೈಟ್ ಟು ಪ್ರೈವಸಿ ಅಂದ್ರಿ, ಶರೀರ ನಮ್ಮ ಸ್ವಂತ ಖಾಸಗಿ ಇದು, ಹೌದಲ್ಲ, ಪ್ರತಿಯೊಂದು ಹೆಣ್ಣಿನ ಖಾಸಗಿ ಆಸ್ತಿ ಇದು.
ಮತ್ತು ಇದು ನನ್ನ ಖಾಸಗಿ ಅಂದರೆ ನಾಳೆ ನನ್ನ ಮದುವೆ ಆದ ಗಂಡ ಕೂಡ ನನ್ನ ಪರ್ಮಿಷನ್ ಇಲ್ಲ ನಾನು ಟಚ್ ಮಾಡೋಂಗಿಲ್ಲ, ಬಿಕಾಸ್ ವಿ ಹ್ಯಾವ್ ರೈಟ್ ಟು ಪ್ರೈವಸಿ. ಎಸ್, ಸುಪ್ರೀಂ ಕೋರ್ಟ್ ಹೇಳಿದ್ದು ಅದನ್ನೇ ನೋಡಿರಿ, ರೈಟ್ ಟು ಪ್ರೈವಸಿ ಅಂತ ಮಾತಾಡುತ್ತೆ. ಸೊ ಬ್ಯೂಟಿಫುಲ್ ಆರ್ಟಿಕಲ್, ತುಂಬ ಎನ್ಲಾರ್ಜ್ ಆಗಿದೆ. ನಮ್ಮ ಆಫ್ಲೈನ್ ತರಗತಿಗಳಿಗೆ ಬನ್ನಿ, ನಾನು ಇದನ್ನು ಇನ್ನೂ ಡೀಟೇಲ್ ಆಗಿ ಕಲಿಸ್ತೀನಿ ಅನ್ನುವಂಥದ್ದು ಇರಲಿ. ಸೊ ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸಂವಿಧಾನದ ಭಾಗ 3 ಯಾವ ವಿಷಯವನ್ನು ಒಳಗೊಂಡಿದೆ? ನೇರವಾದಂಥ ಪ್ರಶ್ನೆ ಇದು. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು FD/SD ಎಕ್ಸಾಮ್ಗಳಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. 1 ವರ್ಷ ಬಿಟ್ಟರೆ 2 ಎಕ್ಸಾಮ್ ಬಿಟ್ಟು ಮತ್ತೆ ರಿಪೀಟಾಗಿ ಬರುವಂಥ, ತುಂಬ ಸಿಂಪಲ್, ನಿಮಗೆ ನೋಡೋಕ್ಕೆ ಸಿಂಪಲ್ ಅನ್ನಿಸ್ತಾ ಇದೆ, ತುಂಬ ರಿಪೀಟೆಡ್ ಕ್ವಶನ್ಸ್ಗಳು. ಸರಳ ಆಗಿರೋದನ್ನು ಮೊದಲು ನೆನಪಿಟ್ಕೊಳ್ಳೋಣ, ಆಮೇಲೆ ಕಾಂಪ್ಲಿಕೇಶನ್ಸ್ಗೆ ಹೋಗೋಣ ಅನ್ನುವಂಥದ್ದು. ಪಾರ್ಟ್ 3, ದಟ್ ಈಸ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಆಪ್ಷನ್ ನಂಬರ್ 3 ಈಸ್ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಮೂಲಭೂತ ಹಕ್ಕುಗಳು, ಇದರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು DPSP ಅಂತ ಹೇಳಿ ಇದೆ, ಇದು ಸಂವಿಧಾನದ ಭಾಗ 4ರಲ್ಲಿ ಇದೆ. ಮೂಲಭೂತ ಕರ್ತವ್ಯಗಳು ಭಾಗ 4A, ಪಾರ್ಟ್ 4A ಆಫ್ ದ ಕಾನ್ಸ್ಟಿಟ್ಯೂಷನ್. ಹಾಗೆ ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ 3. ಹಾಗೆ ಪೌರತ್ವ ಸಂವಿಧಾನದ ಭಾಗ 2 ಅನ್ನುವಂಥದ್ದು. ಒಂಚೂರು ಇವನ್ನೆಲ್ಲ ಪಕ್ಕ ನೆನಪಿಟ್ಕೊಳ್ರಿ, ನೇರವಾಗಿ ಬರೋ ಪ್ರಶ್ನೆ. ಒಂಥರ ಹೆಂಗಪ್ಪ ಅಂದರೆ ನಿಮ್ಮ ಪಾಕೆಟ್ನಾಗ ಇಟ್ಕೊಂಡು ಆನ್ಸರ್, ಇವು ಒಂದು ಮಿಸ್ ಆಗಬಾರ್ದು. ಭಾಗ 2 ಪೌರತ್ವ, ಭಾಗ 3 ಮೂಲಭೂತ ಹಕ್ಕು, ಭಾಗ 4 ನೀತಿ ನಿರ್ದೇಶಕ ತತ್ವಗಳು, ಹಾಗೆ ಭಾಗ 4A ಮೂಲಭೂತ ಕರ್ತವ್ಯಗಳು. ಭಾಗ 5 ಕೇಂದ್ರ ಸರ್ಕಾರ, 6 ರಾಜ್ಯ ಸರ್ಕಾರ. 5ರಲ್ಲಿ ಕೇಂದ್ರ ಸರ್ಕಾರ ಇದೆ, 6ರಲ್ಲಿ ರಾಜ್ಯ ಸರ್ಕಾರ ಇದೆ. ಎಲ್ಲ ಡೀಟೇಲನ್ನು ಆಫ್ಲೈನ್ ಕ್ಲಾಸಸ್ಸಲ್ಲಿ ನೋಡೋಣ. ಹಾಗೆ ಲೇಖನ 12ರ ಪ್ರಕಾರ ರಾಜ್ಯ ಎಂದರೆ, ಲೇಖನ ಅಂದರೆ ದಟ್ ಈಸ್ ಆರ್ಟಿಕಲ್, ಅಂಡರ್ ಆರ್ಟಿಕಲ್ 12 ಅಂತ ಹೇಳ್ತೀವಿ. ಸಂವಿಧಾನದ 12ನೇ ವಿಧಿ ಪ್ರಕಾರ ರಾಜ್ಯ ಎಂದರೇನು? ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ ಇದು. ನಾವು ಮೂಲಭೂತ ಹಕ್ಕುಗಳನ್ನು ಮಾತಾಡುವಾಗ ನಾರ್ಮಲಿ ಏನು ಹೇಳ್ತೀವಿ, ಹಕ್ಕುಗಳನ್ನು ಉಲ್ಲಂಘನೆ ಆದರೆ ಕೋರ್ಟಿಗೆ ಹೋಗ್ತೀವಿ, ಉಲ್ಲಂಘನೆ ಆದರೆ ಕೋರ್ಟಿಗೆ ಹೋಗ್ತೀವಿ ಅಂತೇಳಿ. ಇಲ್ಲಿ ಉಲ್ಲಂಘನೆ ಅಂತ ಪ್ರಶ್ನೆ ಬಂದರೆ ಯಾರು ಉಲ್ಲಂಘಿಸಿದರೆ ಕೋರ್ಟಿಗೆ ಹೋಗ್ಬೇಕು, ಯಾರು ಉಲ್ಲಂಘಿಸಿದರೆ ಕೋರ್ಟಿಗೆ ಹೋಗಬಾರ್ದು. ಸಂವಿಧಾನ ತುಂಬ ಕ್ಲಿಯರಾಗಿ ಹೇಳುತ್ತೆ. ಮೂಲಭೂತ ಹಕ್ಕುಗಳನ್ನು ಒಂದು ವೇಳೆ ರಾಜ್ಯ ಉಲ್ಲಂಘಿಸಿದಾಗ, ಇಫ್ ಸ್ಟೇಟ್ ವೈಲೇಟ್ಸ್ ಅವರ್ ಫಂಡಮೆಂಟಲ್ ರೈಟ್ಸ್ ಅಂತೇಳಿ ನೋಡಿ, ಭಾಳ ಕ್ಲಿಯರ್ ಆಗುತ್ತೆ. ಇಫ್ ಸ್ಟೇಟ್ ವೈಲೇಟ್ಸ್ ಫಂಡಮೆಂಟಲ್ ರೈಟ್ಸ್, ನೋಡಿ, ಇಫ್ ಸ್ಟೇಟ್, ಇಲ್ಲಿ ಇಂಪಾರ್ಟೆಂಟ್ ಅದು ಕ್ವಶನ್. ರಾಜ್ಯ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದರೆ ನಾವು ನೇರವಾಗಿ ಕೋರ್ಟಿಗೆ ಹೋಗಬಹುದು. ಈ ರಾಜ್ಯವನ್ನು ಹೊರತುಪಡಿಸಿ ಯಾವುದೇ ಖಾಸಗಿ ವ್ಯಕ್ತಿ, ಪ್ರೈವೇಟ್ ನಮ್ಮ ಹಕ್ಕುಗಳನ್ನು ಉಲ್ಲಂಘಿಸ್ತಾರಂತೆ ಕೋರ್ಟಿಗೆ ಹೋಗಿ ಬರಲ್ಲ. ಫಾರ್ ಎಕ್ಸಾಂಪಲ್, ಈಗ ವಾಕ್ ಸ್ವಾತಂತ್ರ್ಯ ಅಂತ ಹೇಳಿ ಇದೆ, ನನಗೆ ಮಾತನಾಡುವಂಥ ಹಕ್ಕಿದೆ ಅಂತ. ಯಾರು ನನಗೆ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ನಾನು ಮಾತಾಡ್ಬೋದು. ಇದನ್ನು ನಾನು ಇಂಥಲ್ಲಿ ಮಾತಾಡಬಾರ್ದು ಅಂತೇಳಿ, ಅಥವಾ ನಾನು ಪ್ರಚೋದನಕಾರಿ ಭಾಷಣ ಮಾಡ್ತೇನೆ ಅಂದ್ಕೊಂಡ್ರೆ ನನ್ನ ಕರ್ಕೊಂಡೋಗಿ ಪೊಲೀಸ್ ಅರೆಸ್ಟ್ ಮಾಡ್ಬೋದು. ಆದರೆ ನಾ ಮಾತಾಡೋ ಮಾತು ನನ್ನ ಪಕ್ಕದ ಮನೆಯವ್ರಿಗೆ ಇರಿಟೇಟ್ ಆಗೈತೆ ಅಂತೇಳಿ ಅವ್ರು ಅರೆಸ್ಟ್ ಮಾಡೋಕ್ಕೆ ಬರ್ತಾನೆ, ನಂಗೆ ನೀವು ಮಾತಾಡೋ ಅನ್ನಕ್ಕೆ ಬರ್ತಾನೆ. ಅಥವಾ ಕ್ಲಾಸ್ನೊಳಗೆ ಯಾವ್ದಾರ ಸ್ಟೂಡೆಂಟು ಜೋರು ಜಿಗದಾಡಕತ್ರ ಅದನ್ನ ಹೇಳ್ತಾ ಇರೋದು. ಅಂದರೆ ಈ ಹಕ್ಕುಗಳೇನಿದೆಯಲ್ಲ, ಈ ಹಕ್ಕುಗಳನ್ನು ರಾಜ್ಯದ ವಿರುದ್ಧ ಮಾತ್ರ ನಾವು ಪಡೀಬಹುದು. ಹಾಗಾದರೆ ಇಲ್ಲಿ ರಾಜ್ಯ ಅಂದರೆ ಯಾರು? ಇದನ್ನು ಸಂವಿಧಾನದ 12ನೇ ವಿಧಿನಲ್ಲಿ ಹೇಳ್ತಾ ಬರ್ತಾರೆ. ಸಂವಿಧಾನದ 12ನೇ ವಿಧಿ ಪ್ರಕಾರ ಸ್ಟೇಟ್, ಇಲ್ಲಿ ಸ್ಟೇಟ್ ಅಂದರೆ ದೇಶ ಅಂತ ಕಾನ್ಸೆಪ್ಟ್ ಪೊಲಿಟಿಕಲ್ ಸೈನ್ಸ್ ಲ್ಯಾಂಗ್ವೇಜ್ನಲ್ಲಿ. ರಾಜ್ಯ ಅಂದರೆ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಕೇಂದ್ರ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲವೂ ಬರುತ್ತೆ. ಕೇಂದ್ರ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರ, ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶಗಳು, ಹಾಗೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸ್ಥಳೀಯ ಸರ್ಕಾರಗಳು, ಅಂದರೆ ನಾವು ಗ್ರಾಮ ಪಂಚಾಯತಿ, ತಾಲೂಕು, ಜಿಲ್ಲಾ ಪಂಚಾಯತಿ ಅಂತೀವಿ, ಕಾರ್ಪೊರೇಷನ್ಸ್ಗಳು, ಮುನ್ಸಿಪಾಲಿಟೀಸ್ಗಳು ಎಲ್ಲವೂ ಕೂಡ ಎಲ್ಲವನ್ನು ಸೇರಿಸಿ ರಾಜ್ಯ ಅಂತ ಹೇಳ್ತಾರೆ ನೋಡ್ರಿ. ಅಂದರೆ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಂಥ ಯಾವುದೇ ಸರ್ಕಾರದ ಧನ ಸಹಾಯದಿಂದ ನಡೆಯಲ್ಪಡುವ ಯಾವುದೇ ಸಂಸ್ಥೆಗಳಾಗಿರ್ತಾವಲ್ಲ ಅವುಗಳು ರಾಜ್ಯ ಅನ್ನುವಂಥ ಪರ್ಮಿಟ್ನಲ್ಲಿ ಬರುತ್ತೆ. ಹಾಗಾಗಿ ಇವರು ಯಾರೇ ಆಗಿರ್ಬೋದು, ನಮ್ಮ ಮೂಲಭೂತ ಹಕ್ಕನ್ನು ಉಲ್ಲಂಘಿಸಿದರೆ ನೇರವಾಗಿ ಕೋರ್ಟಿಗೆ ಹೋಗಬಹುದು. ಅದನ್ನೇ ಸಂವಿಧಾನದ 12ರಲ್ಲಿ ಹೇಳಲಾಗಿದೆ ಅಂತೇಳಿ. ಹಾಗಾಗಿ ರಾಜ್ಯ ಅಂದರೆ ಕೇವಲ ಅಂತ ಹೇಳಿದ್ದಾರೆ, ದಿಸ್ ಈಸ್ ರಾಂಗ್. ಕೇಂದ್ರ ಸರ್ಕಾರ ಅಲ್ಲ,
ಕೇವಲ ಸಂಸತ್ತು ಅಲ್ಲ, ಕೇವಲ ರಾಜ್ಯ ಸರ್ಕಾರಗಳು ಅಲ್ಲ, ಭಾರತದ ಸರ್ಕಾರ, ಸಂಸತ್ತು, ರಾಜ್ಯ ವಿಧಾನಸಭೆ, ಸ್ಥಳೀಯ ಅಧಿಕಾರ ಎಲ್ಲರೂ ಸರಿಯಾದ ಉತ್ತರ. ರಾಜ್ಯ ಅಂತಂದರೆ ಇವರೆಲ್ಲರೂ ಕೂಡ ಬರ್ತಾರೆ. ಇವರು ಯಾರೂ ಕೂಡ ನಮ್ಮ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡೋಕ್ಕೆ ಬರೋದಿಲ್ಲ. ಯಾವುದೇ ಸರ್ಕಾರದ ಫಂಕ್ಷನ್ಸ್ಗಳು ನಡೆದಾಗಲೂ ಕೂಡ ಎಲ್ಲರನ್ನೂ ಇನ್ವೈಟ್ ಮಾಡಬೇಕು. ಈಗ ಸರ್ಕಾರ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದೆ, ಎಲ್ಲರಿಗೂ ಪ್ರವೇಶ, ಎಲ್ಲರನ್ನೂ ಇನ್ವೈಟ್ ಮಾಡಬೇಕು. ಯಾರನ್ನೂ ಇನ್ವೈಟ್ ಮಾಡೋದು ಬಿಟ್ಟರೆ ಮತ್ತು ನಾವು ಕ್ವಶನ್ ಮಾಡ್ಬೋದು ಗೌರ್ಮೆಂಟ್, ಯಾಕ್ರಿ ನಮ್ಮ ಈ ಕಮ್ಯುನಿಟಿ ಇನ್ವೈಟ್ ಮಾಡಿಲ್ಲ ಅಂತ ಕೇಳ್ಬೋದು. ಅದೇ ನಿಮ್ಮ ಪಕ್ಕದ ಮನೆಯಲ್ಲಿ ಮದುವೆ ಇರುತ್ತೆ, ನಿಮ್ಮನ್ನು ಬಿಟ್ಟು ಊರ ಮಂದಿನೆಲ್ಲ ಕರೆದಿರ್ತಾರ, ನಿಮ್ಮನ್ನು ಅಷ್ಟೇ ಕರೆದಿರಂಗಿಲ್ಲ. ನಿಮ್ಮನ್ನು ಕರೆದಿಲ್ಲ ಅಂತ ಅವ್ರ ಮೇಲೆ ನೀವು ಕೋರ್ಟಿಗೆ ಹೋಗಿ ಕೇಸ್ ಹಾಕಕ್ಕೆ ಬರಲ್ಲ, ಯಾಕಂದ್ರೆ ಅವ್ರ ರಾಜ್ಯ ಅಲ್ಲ. ಈ ರಾಜ್ಯದವರು ಉಲ್ಲಂಘನೆ ಮಾಡಿದರೆ ಮಾತ್ರ ಕೇಸ್ ಹಾಕಕ್ಕೆ ಬರುತ್ತೆ. ಐ ಹೋಪ್ ಕ್ಲಿಯರ್. ನೆಕ್ಸ್ಟ್ ಇಲ್ಲೊಂದು ಅಸರ್ಷನ್ ರೀಸನ್ ಕ್ವಶನ್ ಇದೆ, ಅಂದರೆ 2 ಸ್ಟೇಟ್ಮೆಂಟ್ಗಳಿದೆ, ಅದನ್ನು ಬೇಸಾಗಿ ಕ್ವಶನ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ರಾಜ್ಯವು ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷ ಉಪಬಂಧ ಒದಗಿಸಬಹುದು ಅಂತ ಆರ್ಟಿಕಲ್ 15ರಲ್ಲಿ ಹೇಳಲಾಗಿದೆ. ಆಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ. ಆರ್ಟಿಕಲ್ 15 ಸಬ್ ಕ್ಲಾಸ್ 3 15 ಉಪವಿಧಿ 3ರಲ್ಲಿ ಮಹಿಳೆ ಮತ್ತು ಮಕ್ಕಳಿಗಾಗಿ ಉಪಬಂಧ ಸ್ಪೆಷಲ್ ಆಗಿ ಮಾಡಬಹುದು ಅಂತ ಹೇಳ್ತಾ ಹೆಸರಿಟ್ಟಿದೆ. ಲೇಖನ 15 ಎಲ್ಲ ರೀತಿಯ ಭೇದ ಭಾವವನ್ನು ನಿಷೇಧಿಸುತ್ತದೆ ಅಂತ ಹೇಳ್ತಾ ಇದೆ. ನಾನು ಆಗಲೇ ಆ ಮಾತನ್ನು ಹೇಳಿದೆ. ಯಾವಾಗಲೂ ಏನು ಅಂತಂದರೆ, ಯಾವುದೇ ವ್ಯಕ್ತಿಯ ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಹುಟ್ಟಿದ ಸ್ಥಳ, ಈ 5 ಆಧಾರಗಳ ಮೇಲೆ ಮಾತ್ರ ನಿರ್ಬಂಧಿಸಬಹುದು, ನಿಷೇಧಿಸಬಹುದು ಅಂತ ಹೇಳುತ್ತೆ. ನೋಡಿ, ತುಂಬ ಕ್ಲಿಯರಾಗಿ ಹೇಳುತ್ತೆ. ರಾಜ್ಯ ಯಾವುದೇ ವ್ಯಕ್ತಿಯ ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಮಾತ್ರ ನಿರ್ಬಂಧಿಸಬಹುದು ಅಂತ ಹೇಳ್ತೀವಿ. ಮಾತ್ರ ಶಬ್ದವನ್ನು ಬಳಕೆ ಮಾಡಲಾಗಿದೆ. ಸ್ಟೇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್ ಓನ್ಲಿ ಆನ್ ದ ಗ್ರೌಂಡ್ಸ್, ಓನ್ಲಿ ಶಬ್ದ ಬಳಕೆ ಮಾಡಲಾಗಿದೆ. ಹಾಗಾಗಿ ಈ 5 ಆಧಾರದ ಮೇಲೆ ಮಾತ್ರ ಅವ್ರು ತಾರತಮ್ಯ ಮಾಡೋಂಗಿಲ್ಲ, ಬೇರೆ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ಗಳು ನಡೆದಾಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಬಂದಾಗ ರನ್ನಿಂಗ್ಸ್ ಅವ್ರು ಆಗೋದಿಲ್ಲ, ಅಲ್ಲಿ ಭೇದ ಭಾವ ಮಾಡ್ತಾರೆ, ರೈಟ್. ಮಿಲಿಟರಿಗಳಲ್ಲಿ ಹೈಟು ವೇಟ್ಗಳನ್ನು ನೋಡ್ತಾರೆ, ರೈಟ್. ಓಡು ಸ್ಪೀಡು, ದೈಹಿಕ ಶಕ್ತಿ ಸಾಮರ್ಥ್ಯ ನೋಡ್ತಾರೆ. ಬೇರೆ ಆಧಾರದ ಮೇಲೆ ಮಾಡೋದು, ದೈಹಿಕ ಸಾಮರ್ಥ್ಯದ ಮೇಲೆ ಮಾಡಿದ್ರು, ಬುದ್ಧಿ ಸಾಮರ್ಥ್ಯದ ಮೇಲೆ ಮಾಡಿದ್ರು. ಎಕ್ಸಾಮ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಬುದ್ಧಿ ಸಾಮರ್ಥ್ಯ ಜಾಸ್ತಿ, ಮಾಡಿಲ್ಲ ಕಡಿಮೆ, ಅದರ ಆಧಾರದ ಮೇಲೆ ತಾರತಮ್ಯ ಮಾಡ್ದಂಗೆ ಇದ್ದು. ಎಸ್, ಅಂದರೆ ಇವುಗಳನ್ನು ಹೊರತುಪಡಿಸಿ ಬೇರೆ ಆಧಾರದ ಮೇಲೆ ತಾರತಮ್ಯ ಮಾಡಬಹುದು. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ, 15 ಎಲ್ಲ ರೀತಿ ಭೇದ ಭಾವವನ್ನು ನಿಷೇಧಿಸುತ್ತದೆ ಅಂತ ಹೇಳಿದೆ. ದಟ್ ಈಸ್ ರಾಂಗ್. ಒಂದು ಮಾತ್ರ ಸರಿಯಾಗಿದೆ. ಹಾಗಾಗಿ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ ಅಂಥೇಳಿ, ಇದು ಸರಿಯಾದ ಉತ್ತರ ಅಂತ ಹೇಳಿ. ಎಸ್, ಅದೇ ರೀತಿಯಾದ ಇನ್ನೊಂದು ಹೇಳಿಕೆಗಳ ಮೇಲಿನ ಪ್ರಶ್ನೆ ಇದೆ, ನೋಡಬೇಕು. ಸ್ಟೇಟ್ಮೆಂಟ್ ನಂಬರ್ 1, ಲೇಖನ 20 ಹಿಂದಿನ ದಿನಾಂಕದ ಅಪರಾಧದ ಶಿಕ್ಷೆಯಿಂದ ರಕ್ಷಣೆ ನೀಡುತ್ತದೆ. ಕರೆಕ್ಟ್. ಈಗ ತಾನೇ ನಾವು ಮಾತಾಡಿದ್ವಿ ಇದನ್ನು. ಆಪ್ಷನ್ 2, ಲೇಖನ 21 ಗೋಪನೀಯತೆ ಹಕ್ಕನ್ನು ಒಳಗೊಂಡಿದೆ, ಅಂದರೆ ಪ್ರೈವಸಿ ಹಕ್ಕನ್ನು ಒಳಗೊಂಡಿದೆ. ಲೇಖನ 20 ನ್ಯಾಷನಲ್ ಎಮರ್ಜೆನ್ಸಿನಲ್ಲಿ ಸ್ಥಗಿತಗೊಳಿಸಬಹುದಾಗಿದೆ. 3 ಸ್ಟೇಟ್ಮೆಂಟ್ ಕೊಟ್ಟಿದೆ, ಯಾವ ಸರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಒಂದೊಂದಾಗಿ ನೋಡೋಣ. ಆರ್ಟಿಕಲ್ 21 ಹಿಂದಿನ ದಿನಾಂಕದ ಅಪರಾಧನಿಗೆ ಶಿಕ್ಷೆಯಿಂದ ರಕ್ಷಣೆ ನೀಡೋದು ಅಂತ ನಾನು ಆಗಲೇ ಮಾತಾಡ್ತಿದ್ದೆ. ನೋ ರೆಟ್ರೋಸ್ಪೆಕ್ಟಿವ್ ಇಫೆಕ್ಟ್ ಅಂತ. ಆರ್ಟಿಕಲ್ 20 ಸಬ್ ಕ್ಲಾಸ್ 1 ಹೇಳಿದ್ದೇನು, ಪ್ರಸ್ತುತ ಜಾರಿಯಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದಾಗ ಮಾತ್ರ ಶಿಕ್ಷೆ ನೀಡಬೇಕೆ ವಿನ ಯಾವುದೋ ಕಾಲದಲ್ಲಿ ಇದ್ದಂಥ ಒಂದು ತಪ್ಪಿಗೆ ಈಗ ನಾವು ಶಿಕ್ಷೆಯನ್ನು ಕೊಡೋಕ್ಕೆ ಬರೋದಿಲ್ಲ. ಅದೇ ಮಾತನ್ನು ಇದು ಹೇಳ್ತಾ ಇದೆ ಅಂತೇಳಿ. ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಹಾಗೆ 21 ಗೋಪನೀಯತೆ ಹಕ್ಕು ಅಂದರೆ ಪ್ರೈವಸಿ ಹಕ್ಕನ್ನು ಒಳಗೊಂಡಿದೆ ಅಂತೇಳಿ ಈಗ ತಾನೇ ಚರ್ಚೆ ಮಾಡಿದ್ವಿ, ಸರಿಯಾಗಿದೆ. ಲೇಖನ 20 ನ್ಯಾಷನಲ್ ಎಮರ್ಜೆನ್ಸಿದಲ್ಲಿ ಸ್ಥಗಿತಗೊಳಿಸಬಹುದು. ಹೌದು, ಕರೆಕ್ಟಾಗಿದೆ. ಬಿಕಾಸ್ ನಮ್ಮ ಏನು ಮೂಲಭೂತ ಹಕ್ಕುಗಳಿದ್ದಾವೆ ಇವುಗಳನ್ನು ನ್ಯಾಷನಲ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸ್ಥಗಿತಗೊಳಿಸಬಹುದು, ಅವುಗಳನ್ನು ಸಸ್ಪೆಂಡ್ ಮಾಡಬಹುದು ಅಂಥೇಳಿ. ಅದರಲ್ಲಿ ನೋಡಿರಿ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಬಂದಾಗ, ನ್ಯಾಷನಲ್ ಎಮರ್ಜೆನ್ಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದೊಳಗೆ ರಾಷ್ಟ್ರಪತಿಗಳೇನು ಮಾಡ್ತಾರೆ, ನ್ಯಾಷನಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಆರ್ಟಿಕಲ್ 19ರಲ್ಲಿ ಏನು ನಾವು ಸಪ್ತ ಸ್ವಾತಂತ್ರ್ಯಗಳು ಅಂತ ಮಾತಾಡ್ತೀವಲ್ಲ, ಆರ್ಟಿಕಲ್ 19 ಸಪ್ತ ಸ್ವಾತಂತ್ರ್ಯ ಅಂತ ಏನು ಮಾತಾಡ್ತೀವಿ, ರಾಷ್ಟ್ರಪತಿಗಳು ಎಮರ್ಜೆನ್ಸಿ ಘೋಷಣೆ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ರದ್ದಾಗ್ಬಿಡುತ್ತೆ. ಎಮರ್ಜೆನ್ಸಿ ಬಂತಂದರೆ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲ, ಮತ್ತು ಮಾತಾಡೋ ಸ್ವಾತಂತ್ರ್ಯ, ಸಂಘಟನೆ, ಸಭೆ ಸೇರೋದು, ಈ ಎಲ್ಲವುಗಳನ್ನು ಆಟೋಮೆಟಿಕ್ಕಾಗಿ ಕಳ್ಕೊತೀವಿ.
19 ಹೊರತುಪಡಿಸಿ ಉಳಿದ ರೀತಿ ಹಕ್ಕುಗಳೇನು ಬರ್ತವೆ ಅಲ್ಲ, ಉಳಿದ ಎಲ್ಲ ಮೂಲಭೂತ ಹಕ್ಕುಗಳೇನು ಬರ್ತವೆ, ಆ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಒಂದು ಘೋಷಣೆಯನ್ನು ಮಾಡ್ತಾರೆ. ಘೋಷಣೆ ಮಾಡಿ ನಿಮ್ಮ ಮೂಲಭೂತ ಹಕ್ಕುಗಳನ್ನು ನಾವು ಈಗ ಕಸಿದುಕೊಂಡಿದ್ದೇವೆ, ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಯಾವಾಗ ಆ ಅನೌನ್ಸ್ಮೆಂಟ್ ಆಗ್ತದೆ ಆಗ ಆ ಮೂಲಭೂತ ಹಕ್ಕುಗಳೇನಾಗ್ತಾವೆ, ಅವು ಸ್ಥಗಿತಗೊಳ್ತಾವು ಅಂಥೇಳಿ. ಆದರೆ ಈ 20ನೇ ನಂತರ ನ್ಯಾಷನಲ್ ಎಮರ್ಜೆನ್ಸಿ ಸ್ಥಗಿತಗೊಳಿಸ್ತವೆ. ಒರಿಜಿನಲಿ ಹಿಂಗೆ ಇತ್ತು. ಆದರೆ ಏನು ಮಾಡಿದ್ರು ಅಂದರೆ ಮೊರಾರ್ಜಿ ದೇಸಾಯಿ ಅವರ ಗೌರ್ಮೆಂಟ್ ಇದ್ದಾಗ 44ನೇ ತಿದ್ದುಪಡಿಯನ್ನು ಮಾಡಿಬಿಟ್ಟು ಆರ್ಟಿಕಲ್ 20 ಮತ್ತು 21 ಯಾವುದೇ ಸಂದರ್ಭದಲ್ಲಿ ರದ್ದಾಗದೇ ಇರುವಂಥ ಹಕ್ಕುಗಳಂತ ಹೇಳಿ ಮಾಡಿದ್ದಾರೆ. 2021 ಈ ಎರಡೂದರಲ್ಲಿ ಬರುವಂಥ ಆರ್ಟಿಕಲ್ 20 ಏನಿದೆಯಲ್ಲ, ಅಂದರೆ ಬಂಧನಕ್ಕೊಳಗಾದಂಥ ವ್ಯಕ್ತಿಗೆ ರಕ್ಷಣೆ ಅನ್ನುವಂಥದ್ದು, ಮತ್ತು 21 ರೈಟ್ ಟು ಲೈಫ್, ಈ ಎರಡೂ ಹಕ್ಕುಗಳನ್ನು ರದ್ದು ಮಾಡೋ ಹಾಗಿಲ್ಲ, ಯಾವ ಸಂದರ್ಭದಲ್ಲೂ ರದ್ದು ಮಾಡೋ ಹಾಗಿಲ್ಲ. ಇವನ್ನು ಹೊರತುಪಡಿಸಿ ಉಳಿದೆಲ್ಲ ಹಕ್ಕುಗಳು ನಾವು ನ್ಯಾಷನಲ್ ಎಮರ್ಜೆನ್ಸಿನಲ್ಲಿ ರದ್ದಾಗ್ತವೆ ಅನ್ನುವಂಥದ್ದು. ಹಾಗಾಗಿ ಈ ಹೇಳಿರುವಂಥ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಲೇಖನ 20ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಸ್ಥಗಿತಗೊಳಿಸಬಹುದಾಗಿದೆ ಅನ್ನುವಂಥದ್ದು ತಪ್ಪು, ರದ್ದು ಮಾಡೋಕ್ಕೆ ಬರಲ್ಲ. 20, 21 ಯಾವುದೇ ಸಂದರ್ಭದಲ್ಲಿ ರದ್ದು ಮಾಡೋಕ್ಕೆ ಬರಲ್ಲ. ಹಾಗಾಗಿ 2 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ, 1 ಮತ್ತು 2 ಮಾತ್ರ ಸರಿಯಾಗಿದೆ. ಅಗೇನ್ ಲೇಖನಗಳು ಮತ್ತು ವಿಧಾನದ ಸರಿಯಾದ ಹೊಂದಾಣಿಕೆ ಆರ್ಟಿಕಲ್ ಕೊಟ್ಟಿದ್ದಾರೆ, ಮ್ಯಾಚ್ ದಿ ಫಾಲೋವಿಂಗ್ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು ತುಂಬ ಡೈರೆಕ್ಟಾಗಿ ಸಿಂಪಲ್ಲಾಗಿ ಬರುವಂಥ ಪ್ರಶ್ನೆ ಸಂವಿಧಾನದ ಮೇಲೆ, ಅದು ಸಂವಿಧಾನದ ಮೂಲಭೂತ ಹಕ್ಕುಗಳ ಮೇಲೆ ಬರುವಂಥದ್ದು. ಇದು ಯಾವಾಗಲೂ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಆರ್ಟಿಕಲ್ 14, 17, 19, 23 ಹೊಂದಿಸ್ರಿ ಅಂತ ಹೇಳೋದು. ನಾವು ಆಗಲೇ ನೋಡ್ಕೊಂಡು ಬಂದ್ವಿ. ಆರ್ಟಿಕಲ್ 14 ಸಮಾನತೆ ಸರಿಯಾಗಿದೆ, 17 ಅಸ್ಪೃಶ್ಯತೆ ರದ್ದುಪಡಿಕೆ ಸರಿಯಾಗಿದೆ, ಆರ್ಟಿಕಲ್ 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸರಿಯಾಗಿದೆ, 23 ಅಕ್ರಮ ಕಳ್ಳ ಸಾಗಾಣಿಕೆ ಸರಿಯಾಗಿದೆ. ಅಂದರೆ ಈ ಎಲ್ಲ ಹೊಂದಾಣಿಕೆ ಸರಿಯಾಗೇ ಇದೆ. ಆಪ್ಷನ್ 3 ಇಸ್ ರೈಟ್. ನೋಡಿರಿ, 14 ಸಮಾನತೆ, 17 ಅಸ್ಪೃಶ್ಯತೆ ವಿರುದ್ಧದ ಹಕ್ಕು, 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾತನಾಡುವ ಸ್ವಾತಂತ್ರ್ಯ, 23 ಅಕ್ರಮ ಕಳ್ಳ ಸಾಗಾಣಿಕೆ, ಮಾನವರ ಮಾರಾಟ ಆಗಿರ್ಬೋದು, ಜೀತ ಪದ್ಧತಿ, ಬೇಗಾರ ಪದ್ಧತಿ, ಇವೆಲ್ಲಗಳ ವಿರುದ್ಧ 23 ನಮಗೆ ರಕ್ಷಣೆಯನ್ನು ಕೊಡುತ್ತೆ. 23, 24 ನೆನ್ಪು ಮಾಡಿಕೊಡ್ರಿ. 23 ಆ್ಯಂಡ್ 24 ಶೋಷಣೆ ವಿರುದ್ಧದ ಹಕ್ಕು ಅಂತ ಹೇಳ್ತೀವಿ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆ ವಿರುದ್ಧದ ಹಕ್ಕು ಅಂತ ಹೇಳ್ತೀವಿ. 23 ಮಾನವರ ಅಕ್ರಮ ಮಾರಾಟ, ಬೇಗಾರ ಪದ್ಧತಿ, ಜೀತ ಪದ್ಧತಿ, ಬಲವಂತದ ದುಡಿಮೆ, ಈ ಥರ ಯಾವುದೇ ರೀತಿ ಮಾಡಬಾರ್ದು, ಮಹಿಳೆಯರ ಮೇಲಿನ ದೌರ್ಜನ್ಯ ಯಾವುದೂ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. 24 14 ವರ್ಷದೊಳಗಿನ ಮಕ್ಕಳೇನಿದ್ದಾರೆ ಅವರಿಗೆ ಜೀವಕ್ಕೆ ಅಪಾಯಕಾರಿಯಾಗುವಂತಹ ದುಡಿಮೆಗಳಲ್ಲಿ ದುಡಿಸಿಕೊಳ್ಳಬಾರ್ದು ಅಂತ ಹೇಳುತ್ತೆ. ಹಾಗಾಗಿ ಆರ್ಟಿಕಲ್ 24, 23, 24 ಶೋಷಣೆ ವಿರುದ್ಧದ ಹಕ್ಕು, ಇದು ಕೂಡ ಸರಿಯಾಗಿರೋದ್ರಿಂದ ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್. ಎಸ್, ವೆರಿ ಗುಡ್. ಆರ್ಟಿಕಲ್ 24 ಯಾವುದನ್ನು ನಿಷೇಧಿಸುತ್ತದೆ? ಈಗ ತಾನೇ ಬಂದಂಥದ್ದು ಅಪಾಯಕಾರಿ ಉದ್ಯಮಗಳಲ್ಲಿ ಮಕ್ಕಳ ಕಾರ್ಮಿಕತ್ವ ಅಂತ ಹೇಳಿ. 14 ವರ್ಷದೊಳಗಿನ ಮಕ್ಕಳೇನಿದ್ದಾರೆ ಅವರ ಜೀವಕ್ಕೆ ಗಂಡಾಂತರಕಾರಿಯಾಗಿರುವಂಥ ಆ್ಯಕ್ಟಿವಿಟೀಸ್ಗಳು, ದಟ್ ಈಸ್ ಕೆಮಿಕಲ್ ಫ್ಯಾಕ್ಟ್ರಿ, ಪಟಾಕಿ ಇಂಡಸ್ಟ್ರೀಸ್, ಇವೆಲ್ಲ ಬರ್ತಾವಲ್ರಿ, ಯಾವುಗೆ ಹಜಾರ್ಡಿಯಸ್ ಅಂತ ಹೇಳ್ತೀವಿ, ಅವುಗಳಲ್ಲಿ ನಿಷೇಧವನ್ನು ಮಾಡ್ತದೆ. ಮರಣದಂಡನೆ ಕಾನ್ಸೆಪ್ಟು ತಪ್ಪಾಗಿದೆ. ಬಾಲ್ಯ ವಿವಾಹ ಕೂಡ ಇಲ್ಲಿ ತಪ್ಪಾಗಿದೆ. ಗುಲಾಮಗಿರಿ ಏನಿದೆಯಲ್ಲ ಇದು ಆರ್ಟಿಕಲ್ 23ರಲ್ಲಿ ಇರುವಂಥದ್ದು ಅಂತ ಹೇಳಿ. ಸೊ ಇದನ್ನು ಕೂಡ ನಿಷೇಧಿಸೋದು ನಾವು ನೋಡ್ತೀವಿ. ಹಾಗೆ ಮುನ್ನೆಚ್ಚರಿಕೆಯ ಬಂಧನದಡಿ ಯಾರನ್ನಾದರೂ ಎಷ್ಟು ದಿನಗಳವರೆಗೆ ವಿಚಾರಣೆ ಇಲ್ಲದೆ ಬಂಧಿಸಬಹುದು ಅಂತ ಹೇಳಿ. ನಾವೇನು ಅರೆಸ್ಟ್ ಅಂತ ಹೇಳ್ತೀವಿ, ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಅದರಲ್ಲಿ 2 ರೀತಿ ಅರೆಸ್ಟ್ಗಳು ಬರ್ತವೆ. ವಿ ಹ್ಯಾವ್ 2 ಟೈಪ್ಸ್ ಆಫ್ ಅರೆಸ್ಟ್. ಅದನ್ನು ಡಿಟೆನ್ಷನ್ ಅಂತ ಕರೀತಾರೆ. ಒಂದು ಪ್ಯುನಿಟಿವ್ ಡಿಟೆನ್ಷನ್, ಇನ್ನೊಂದು ಪ್ರಿವೆಂಟಿವ್ ಡಿಟೆನ್ಷನ್. ಪ್ಯುನಿಟಿವ್ ಆ್ಯಂಡ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿ ಕರಿತೀವಿ. ಪ್ಯುನಿಟಿವ್ ಡಿಟೆನ್ಷನ್ ಅಂತಂದ್ರೆ ಒಬ್ಬ ವ್ಯಕ್ತಿ ಅಪರಾಧ ಮಾಡಿ ಆದ ಮೇಲೆ ಆತನನ್ನು ಬಂಧನ ಮಾಡೋದು. ಅವ ತಪ್ಪು ಮಾಡಿರ್ತಾನೆ ರೀ, ಕೊಲೆನೋ ಸುಲಿಗೆ ದರೋಡೆ ಏನೋ ಮಾಡಿರ್ತಾನೆ, ಮಾಡಿ ಆದಮೇಲೆ ಅವನು ಅರೆಸ್ಟ್ ಮಾಡಿದರೆ ದಟ್ ಈಸ್ ಪ್ಯುನಿಟಿವ್. ಪ್ರಿವೆಂಟಿವ್ ಅಂತಂದರೆ ಅಪರಾಧ ಮಾಡುವುದಕ್ಕಿಂತ ಮುಂಚೆಯೇ ಆತನನ್ನು ಅರೆಸ್ಟ್ ಮಾಡೋದು ಅಂತ ಅರ್ಥ. ಇದೇನು ರೀ, ಏನು ತಪ್ಪ ಮಾಡೋಕ್ಕೆ ಮುಂಚೆ ಅರೆಸ್ಟ್ ಮಾಡೋದು, ಏನಿದ್ರ ಅರ್ಥ ಅಂತಂದರೆ ಕೆಲವೊಂದು ಸಾರಿ ಭವಿಷ್ಯದಲ್ಲಿ ಆತ ಏನಾದರೂ ಸಮಾಜಕ್ಕೆ ಕಂಟಕಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೋದು ಅಂತೇಳಿ ಅವ್ನಿಗೆ ಅನ್ನಿಸಿದಾಗ ಅವನನ್ನು ಮುಂಚಿತವಾಗಿ ಅರೆಸ್ಟ್ ಮಾಡ್ತಾರೆ. ದಟ್ ಈಸ್ ಪ್ರಿವೆಂಟಿವ್ ಡಿಟೆನ್ಷನ್. ಅದು ಫಾರ್ ಎಕ್ಸಾಂಪಲ್ ಶಂಕಿತ ಉಗ್ರರು
ಹೌದ್ರಿ. ಟೆರರಿಸ್ಟ್ಗಳನ್ನು ಅವ್ರ ಅಟ್ಯಾಕ್ಕಿಂತ ಬಿಫೋರ್ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಶಂಕಿತ ಉಗ್ರರು ಅಂತ ಹೇಳಿ ಕರೀತಾರೆ. ಯಾರ ಮಧ್ಯೆ ಯಾರು ಎಲ್ಲಿರ್ತಾರೆ ಹೇಗೆ ಗೊತ್ತಿಲ್ಲ, ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡ್ತಿರ್ತಾರೆ, ಅವರನ್ನು ಬಿಫೋರ್ ಅರೆಸ್ಟ್ ಮಾಡ್ತಾರೆ. ಶಂಕಿತ ನಕ್ಸಲೈಟ್ರು ಅರೆಸ್ಟ್ ಮಾಡ್ತಾರೆ. ಈ ಸರಣಿ ಹಂತಕರು, ಸೀರಿಯಲ್ ಕಿಲ್ಲರ್ಸ್ಗಳು ಕೆಲವೊಂದು ಬರ್ತಾರೆ ನೋಡ್ರಿ, ಅವರನ್ನು ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಭವಿಷ್ಯದಲ್ಲಿ ಅವ್ರು ಏನು ಮಾಡ್ಬೋದು, ತಪ್ಪನ್ನು ಮಾಡಬಹುದು ಅಂತೇಳಿ, ಸಮಾಜಕ್ಕೆ ಅವರು ಘಾತಕ ಶಕ್ತಿ ಆಗಬಹುದು ಅಂತೇಳಿ. ಹಾಗಾಗಿ ಅಂಥವ್ರಿಗೆ ಪ್ರಿವೆಂಟಿವ್ ಅಂತಾರೆ, ಇವರಿಗೆ ಪ್ಯೂನಿಟಿವ್ ಡಿಟೆನ್ಷನ್ ಅಂತೇಳಿ ಕರಿತೀವಿ. ಈ ಆರ್ಟಿಕಲ್ 22ರಲ್ಲಿ ಪ್ಯೂನಿಟಿವ್ ಡಿಟೆನ್ಷನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅರೆಸ್ಟ್ ಆದಾಗ, ಅರೆಸ್ಟ್ ಆದ ತಕ್ಷಣ ತಾನು ಯಾವ ಕಾರಣಕ್ಕಾಗಿ ಅರೆಸ್ಟ್ ಆಗಿದ್ದೀನಿ ಅಂಥೇಳಿ ತಿಳಿದುಕೊಳ್ಳುವ ಹಕ್ಕನ್ನು ಹೊಂದಿದ್ದಾನೆ. ತನ್ನ ಪರವಾಗಿ ವಕೀಲರನ್ನು ನೇಮಕ ಮಾಡ್ಕೊಳ್ಬಹುದು. ಮತ್ತು ಏನಂದರೆ 24 ಗಂಟೆ ಒಳಗಾಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಈ ಹಕ್ಕುಗಳನ್ನು ಇವರಿಗೆ ಮಾತ್ರ ಇದೆ. ಪ್ರಿವೆಂಟಿವ್ನವ್ರಿಗೆ ಯಾವ ಹಕ್ಕುಗಳು ಇಲ್ಲ. ಪ್ರಿವೆಂಟಿವ್ನವ್ರಿಗೆ ಇವರು ಅರೆಸ್ಟ್ ಆಗಿ ಯಾಕೆ ಅರೆಸ್ಟ್ ಆಗಿದ್ರೆ ಹೇಳಬೇಕು, ವಕೀಲರು ಅಥವಾ ನಂಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರಿ, ಏನೂ ಇಲ್ಲ. ಒಬ್ಬ ವ್ಯಕ್ತಿ ಪ್ರಿವೆಂಟಿವ್ ಡಿಟೆನ್ಷನಲ್ಲಿ ಅರೆಸ್ಟ್ ಆದಮೇಲೆ 3 ತಿಂಗಳ ಕಾಲ ಅವರನ್ನು ಸ್ಟೇಷನಲ್ಲಿ ಇಟ್ಕೊಳ್ಬೋದು. ವಿಚಾರಣೆಗಾಗಿನೇ 3 ತಿಂಗಳು ಇಟ್ಕೊಬೋದು. ಇಲ್ಲಿ 24 ಅವರ್ಸಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ಇಲ್ಲಿ 3 ತಿಂಗಳು ಇಟ್ಕೊಳ್ತಾರೆ ನೋಡಿ. ಸೊ ಈ ಪ್ರೊವಿಷನ್ ಇದೆ. ಸೊ ಇದನ್ನೇ ನಾವೇನು ಹೇಳ್ತೀವಿ ಅಂತಂದರೆ, ಈ ಪ್ರಶ್ನೆಯಲ್ಲಿ ಕೇಳಲಾಗಿದೆ ದ ರೈಟ್ ಆನ್ಸರ್ ಇಸ್ 3 months. ಅಂದರೆ ಮುನ್ನೆಚ್ಚರಿಕೆಯ ಬಂಧನ, ಪ್ರಿವೆಂಟಿವ್ ಡಿಟೆನ್ಷನ್ ಅಡಿಯಲ್ಲಿ ಯಾರಾದರೂ ಅರೆಸ್ಟ್ ಆದರೆ ವಿಚಾರಣೆ ಇಲ್ಲದೆ ಎಷ್ಟು ತಿಂಗಳು ಬಂಧಿಸ್ಬೋದು, 3 ತಿಂಗಳ ಕಾಲ ಆ ವ್ಯಕ್ತಿಯನ್ನು ಬಂಧಿಸಬಹುದು ಅನ್ನುವಂಥದ್ದು. ಓಕೆ, ಎನಿಹೌ ಪೊಲಿಟಿ ಪ್ರಶ್ನಾ ಸರಣಿ ಇವತ್ತಿನ ಸೆಷನ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಮೇಜರಾಗಿ ಫಂಡಮೆಂಟಲ್ ರೈಟ್ಸನ್ನು ಒಂದು ಸೆಕ್ಷನ್ನೇ ಸಪ್ರೇಟಾಗಿ ಮಾಡಿಕೊಂಡು ಈ ಕ್ವಶನ್ಸನ್ನು ನಾನು ತೆಗಿತಾ ಬಂದಿದ್ದರಿಂದ ಬೇರೆ ಬೇರೆ ಎಕ್ಸಾಮ್ನಲ್ಲಿ ಕೇಳಿರೋ ಪ್ರಶ್ನೆ ಆಗಿತ್ತಿದ್ದು. ಈ ಸರಣಿ ಇನ್ನೂ ಕೂಡ ಮುಂದುವರಿಯುತ್ತೆ. ಸಂವಿಧಾನದ ಬೇರೆ ಬೇರೆ ಭಾಗಗಳ ಮೇಲೆ, ಬೇರೆ ಬೇರೆ ವಿಷಯಗಳ ಮೇಲೆ ಈ ರೀತಿ ಪ್ರಶ್ನಾ ಸರಣಿಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಐ ಹೋಪ್ ಇವತ್ತಿನ ಸೆಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.